ಡೇವಿಡ್ ಪ್ರಕಾಶ್ ಅಂತ ಹೇಳಿ ಸರ್. ಈಗ ಇದನ್ನೊಂದು ಆಯೋಜನೆ ಮಾಡಿದ್ದೀರಾ ಅಂದರೆ ಜೀವದಾನ, ರಕ್ತ ಇದ್ರೆ ಮಾತ್ರ ಜೀವ. ಸೊ ಈ ರಕ್ತದಾನದ ಮೂಲಕ ಜೀವಗಳನ್ನು ಉಳಿಸುವ ಒಂದು ಕೈಂಕರ್ಯಕ್ಕೆ ನಮ್ಮ ಒಂದು ಕ್ರೈಸ್ತ ಸಮುದಾಯವು ಕೂಡ ಕೈ ಜೋಡಿಸ್ತಾ ಇದೆ. ನಮ್ಮ ರಕ್ತದಾನ ಮಾಡ್ಲಿಕ್ಕೆ ಜಾತಿ ಭೇದ ಅಂತ ಇಲ್ಲ, ಗಂಡು ಹೆಂಗಸರು ಯಾರು ಬೇಕಾದ್ರೂ ಕೊಡ್ಬೋದು, ಆದ್ರೆ ಅವರು ಆರೋಗ್ಯವಂತರಾಗಿರ್ಬೇಕು. ತೂಕ ದೇಹದ ತೂಕ 48ಗಿಂತ ಜಾಸ್ತಿ ಇರಬೇಕು, ಅದೇ ಕೊಡಬೇಕು. ಎ ಇರೋರಿಗೆ ಎ, ಬಿ ಇರೋರಿಗೆ ಬಿ, ನೆಗೆಟಿವ್. ಹಸಿರು ಸೊಪ್ಪುಗಳನ್ನು ಅತಿಯಾಗಿ ಉಪಯೋಗಿಸೋದ್ರಿಂದ ಕಣ್ಣಿಗೆ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಬೋದು. ಕಂಪ್ಯೂಟರ್ಸ್ ಮೊಬೈಲ್ಸ್ನಲ್ಲಿ ತನ್ನ ಕೆಲಸಗಳಾಗಿರ್ತದೆ ವೈಯಕ್ತಿಕವಾಗಿ. ಸೊ ಅದರಿಂದ ನಾವು ಕಾಪಾಡ್ಕೊಳ್ಳೋದು ಹೇಗೆ ಅಂದರೆ ಈಗ ಮೋಸ್ಟ್ ಆಫ್ ದಿನ ವರ್ಕ್ಸ್ಗಳು ನಾವು ಕಂಪ್ಯೂಟರ್ಸ್ ಲ್ಯಾಪ್ಟಾಪ್ಸಲ್ಲಿ ನಾವು ಮಾಡ್ತೇವೆ. ಅದಕ್ಕೆ ಪ್ರತಿ 40 ನಿಮಿಷಕ್ಕೆ ಒಮ್ಮೆ ಅದು ಕಣ್ಣಿಗೆ ನಾವು ರೆಸ್ಟ್ ಕೊಟ್ಟು ಡೈಲಿಗೆ ನಮ್ಮ ಕೆಲವಲ್ಲಿರುವಷ್ಟು ಕಣ್ಣು ಸ್ಟ್ರೈನ್ ಆಗೋದನ್ನು ನಾವು ತಡೆಗಟ್ಟಬಹುದು. ಈಗ ಬೈಲೊಂದು ಹೋಗಿ ಮತ್ತೆ ಹೋಗಿ ಬೆಲ್ಗೆ ಇಲ್ಲಿ ಸ್ಕೂಲಿಗೆ ಹೋಗ್ಬರುವ. ಸ್ಕೂಲಿಗೆ ಎಂತ ಮಾರೆ ಪದೇ ಪದೇ ಬಿಟ್ಟಿದ್ದಾರೆ. ಹಳೆದು ತುಂಬ ಇದೆ, ಆದರೆ ಇವಾಗ ಬಂದಿರೋ ವಿಚಾರ ಬೇರೆ. ಎಂತ ವಿಚಾರ ಮಾರೆ? ವಿಚಾರ ಒಂದು ಕಾರ್ಯಕ್ರಮ ಅಂದ್ರೆ ಒಂದು ಆಯೋಜನೆ ಮಾಡಿದ್ದಾರೆ, ಒಂದು ಒಳ್ಳೆ ವಿಚಾರ. ಮತ್ತು ಅಷ್ಟು ನನಗೆಲ್ಲ ಅದ್ರ ಬಗ್ಗೆ ಜಾಸ್ತಿ ಗೊತ್ತಿಲ್ಲ. ಮತ್ತೆ ಗೊತ್ತಿಲ್ಲ ನನ್ನ ಅಂತ ಅವ್ರದ್ದು ಕೇಳಿ ತಿಳ್ಕೊಳ್ಳುವ ಅಂತ. ಅಂದರೆ ನಮಗೆ ಕೆಲವು ವಿಚಾರಗಳಿಗೆ ಸ್ವಲ್ಪ ತಕ್ಕ ಮಟ್ಟಿಗೆ ಸ್ವಲ್ಪ ಗೊತ್ತಿರ್ತದೆ, ಸ್ವಲ್ಪ ಡೆಪ್ತ್ ಗೊತ್ತಿರೋದಿಲ್ಲ, ನಮಗೆ ಕೆಲವು ಕನ್ಫ್ಯೂಷನ್ ಇರ್ತದೆ. ಸೊ ಈಗ ನಮಗೊಂದು ಒಳ್ಳೆ ವೇದಿಕೆ ಸಿಕ್ಕಿದೆ, ಅಲ್ಲಿ ಹೋಗಿ ಮಾತಾಡಿದ್ರೆ ಒಂದು ಮಾಹಿತಿ ಕೂಡ ಸಿಗ್ತದೆ ನಮಗೆ. ಹಾಗಾಗಿ ಬಂದಿದ್ದು. ಪದೇ ಎಂತ ಬಿಟ್ಟು ಹೋಗ್ಲಿಕ್ಕೆ ಇಲ್ಲಿ ಎಂತ ಅರ್ಥ ಹಾಗೆ ತಿಳ್ಕೊಂಡಿದ್ದೀರಾ ಎಂತ ಅಂತ? ಇಲ್ಲ ಹೋಗುವ. ಇವಾಗ ಅಲ್ಲಿ ಹೋಗಿ ವಿಚಾರಗಳನ್ನು ಅವ್ರ ಹತ್ರನೇ ಕೇಳಿ ಸ್ವಲ್ಪ ಅದ್ರ ಬಗ್ಗೆ ಮಾಹಿತಿ ಕಲೆಕ್ಟ್ ಮಾಡ್ತಾ ಹೋಗುವ. ಅಲ್ಲ ಅಂತ ನನಗೆ ಅರ್ಥ ಆಗ್ತಿಲ್ಲ. ಅದಾ ನೀವು ನಾನೀಗ ಕರೆಕ್ಟಾಗಿ ನಿಮ್ಮ ರಕ್ತ ಬೇಕು ಅಂದರೆ ನೀವು ಕೊಡ್ತೀರಾ? ನಿಮ್ಮ ರಕ್ತ ಕುಡಿತೀನಿ ನಾನಾದ್ರೆ ಕೊಡ್ತೀರಾ? ರಕ್ತ ಕುಡಿಲಿಕ್ಕೆ ಕೊಡೋದಲ್ಲ, ಈಗ ನೆಕ್ಸ್ಟ್ ಒಂದು ಸೀಸನ್ ಬರ್ತದಲ್ಲ, ಈಗ ಮಳೆಗಾಲ ಸೀಸನ್ ಇನ್ನು ಶುರುವಾಗ್ತದೆ ಮೇ ಜೂನ್ ಹಂಗೆ. ಆಗ ನಾವು ಕೊಡ್ಲಿಕ್ಕೆಲ್ಲ ಇಲ್ಲ, ರಕ್ತ ಹೀರೋರು ಬರ್ತಾರೆ, ಅವರೇ ತಗೊಂಡು ಹೋಗ್ತಾರೆ. ಅಂದ್ರೆ ಆ ಸೀಸನ್ ಮಾತ್ರ ಅಂದ್ರೆ ಹೆಂಗೆ? ಬಾಕಿ ಈ ಟೈಮಲ್ಲಿ ಅಂದ್ರೆ ತೊಗೊಳಲ್ಲ. ಯಾವಾಗಾದ್ರೆ ನೋಡಿ, ಈಗ ಮಳೆಗಾಲದಲ್ಲಿ ಗಿಗ್ನೆ ಅದು ಈಗ ಮರಗಶಿ ಕತ್ತಿ ಬೆಟ್ಟ ಅದು ಇದು ಅಂತೇಳಿ ರಕ್ತ ತಾನಾಗಿ ರಕ್ತ ಹರಿಸ್ತಾನೆ ಇರ್ತೀರಾ? ಯಾರು ಬೇಕಾದ್ರೂ ಬಂದು ಹಿಡ್ಕೊಂಡು ಹೋಗ್ಬೋದು. ಇಲ್ಲಿ ಆ ರೀತಿ ಅಲ್ಲ, ಇಲ್ಲಿ ಜನ ಚೇರ್ಗಿರೆಲ್ಲ ಹಾಕೊಂಡು ಕೂತಿದ್ದಾರೆ. ಮುಖದಲ್ಲಿ ಬೇರೆ ಫೀಲ್ ಕಾಣ್ತಿದೆ. ಭಯ ಆಗ್ತುಂಟು ಮಾರೆ. ಈಗ ಕಟ್ಟಿ ಕೂರಿಸಿ ರಕ್ತ ಇತ್ತು ಅಂತಿದ್ರಿ ಮೊದಲೇ. ಅಲ್ಲ, ಈಗ ನಾರ್ಮಲ್ ಹೇಳಿದ್ರೆ ನೀವು ಬರ್ತಿದ್ರಾ? ರಕ್ತ ಕೊಡಿ ಅಂದ್ರೆ ಕೆಲಸ ಮಾಡ್ತೀನಿ ನಾನು, ವಿಡಿಯೋ ಮಾಡ್ತೀನಿ. ಅಷ್ಟು ಭಯನ ಮಾರೆ, ವಿಚಾರ ತಿಳ್ಕೊಳ್ಳೋ ಹೇಗೆಲ್ಲ. ರಕ್ತ ಕೊಡೋದಂದ್ರೆ ಅದೇನು ಸಾಧಾರಣ ವಿಷಯನ? ನೋಡುವ, ಸ್ವಲ್ಪ ಮಾರೆ ಸಾಧಾರಣ ವಿಷಯ ಅಲ್ಲ ನೇನು ಬಗ್ಗೆ ಅದ್ರನ್ನೆಲ್ಲ ಕೇಳುವ. ಇಲ್ಲಿ ನನಗೂ ಸ್ವಲ್ಪ ಅಷ್ಟೆಲ್ಲ ಇಲ್ಲ. ಕೇಳಿ ಇನ್ಫಾರ್ಮೇಶನ್ ತಿಳ್ಕೊಂಡು ಆದ್ಮೇಲೆ ನಾನು ಸ್ವಲ್ಪ ಯೋಚನೆ ಮಾಡ್ತೀನಿ. ಸರಿ, ಹಾಗಾದ್ರೆ ಅಲ್ಲಿ ತನಕ ಎಂತ ಮಾಡ್ತೀರಿ ನೀವು? ನಾನು ವಿಡಿಯೋ ಮಾಡ್ತೀನಲ್ಲ. ಈಗ ನೀವಿಲ್ದೆ ನಾವು ಹೋಗ್ಬೇಕೀಗ. ಎಂತಾದ್ರು ಮಾಡಿ ಮಾತಾಡಿ ಮಾರೆ, ನನಗೆ ಮೊದಲೇ ಪುಕ್ ಆಗ್ತಿದೆ. ಸಾರಿ, ನಾನು ಹೋಗೋಣ ಬನ್ನಿ. ಯಾರು ಸಿಗ್ತಾರೋ ನಾವು ಮಾತಾಡುವ. ಇಲ್ಲಿ ಹೋಗಿ ಇವರು ಜಾಸ್ತಿ ಹೇಳಿದ್ರು ಕಡಿಮೆ ಹೇಳಿದ್ರು ಜಾಸ್ತಿ ಆಗಾಗ್ತದೆ. ಮತ್ತೆ ಈಗ ಇರುವುದು ಬೆಂಗಳೂರು. ಹೌದು. ಈಗ ಸಡನ್ ಆಗಿ ಕಾಂಟ್ಯಾಕ್ಟ್ ಸಿಗದ ವ್ಯಕ್ತಿ ಇಲ್ಲಿ ಬಂದು ಸಡನ್ ಆಗಿ ಊರಿಗೆ ಪ್ರತ್ಯಕ್ಷ ಆಗಿದ್ದು, ಇದಕ್ಕೆ ಒಂದು ರೀಸನ್ ಇದೆ. ವಿಷಯ ಏನಂತ ಹೇಳಿದ್ರೆ, ಇವಾಗ ನೀವು ಆಗ್ಲೇ ನೋಡ್ತಾ ಇದ್ದೀರಾ ಏನು ಅಂತ ಹೇಳಿದ್ರೆ, ಇಲ್ಲಿ ನಾವು ಸಂತ ಜೋಸೆಫರ ದೇವಾಲಯ ಮತ್ತು ಐಸಿವೈಎಂ ಹಿರೇಬೇಲ್ ಘಟಕ ಏನಿದೆ, ಇದರ ವತಿಯಿಂದ ನಾವು ಉಚಿತ ನೇತ್ರ ತಪಾಸಣಾ ಶಿಬಿರ ಮತ್ತು ರಕ್ತದಾನ ಶಿಬಿರ ಕೂಡ ಹಮ್ಮಿಕೊಂಡಿದ್ದೀವಿ. ಇದು ಆಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ, ಇದು ನಾವು 2ನೇ ವರ್ಷ ಮಾಡ್ತಾ ಇದ್ದೀವಿ. ಇದು 2ನೇ ವರ್ಷ. ಹೌದು, ಇದಕ್ಕಿಂತ ಮುಂಚೆ ಸಹ ಹೌದು. ಹೋದ ವರ್ಷ ನಾವು ಜನವರಿಯಿಂದ ಫೆಬ್ರವರಿ ಏನು ಮಾಡಿದೀವಿ, ಸತತ 2ನೇ ವರ್ಷ ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗುವಂತ ಕೂಡ ಇದ್ದೀವಿ. ಈಗ ನೀವು ಬ್ಲಡ್ ಕೊಡುವಂತ ನೇತ್ರ ತಪಾಸಣಾ ಶಿಬಿರ ಮತ್ತೆ ಇದು ರಕ್ತದಾನ ಶಿಬಿರ ಬಗ್ಗೆ ಹೇಳಿದ್ರಿ. ನೀವು ಯಾವತ್ತಾದ್ರೂ ಬ್ಲಡ್ ಕೊಟ್ಟಿದ್ದೀರಾ ಇದಕ್ಕಿಂತ ಮುಂಚೆ? ಖಂಡಿತ ಹೌದು, ಕೊಟ್ಟಿದ್ದೆ. ನಾನು ಡಿಗ್ರಿನಲ್ಲಿ ಕಲಿಬೇಕಾದ್ರೂ ಕೂಡ ನಾನು ಕೊಟ್ಟಿದ್ದೆ. ಇದು ಸತತವಾಗಿ 7 ಅಥವಾ 8ನೇ ಬಾರಿ ನಾನು ಕೊಡ್ತಾ ಇದ್ದೆ. ಓಕೆ. ಈಗ ಬೆಂಗಳೂರಲ್ಲಿ ಬ್ಲಡ್ ಕೊಡ್ಬೋದು, ಇಲ್ಲಿಗೆ ಬಂದು? ಬೆಂಗಳೂರಲ್ಲಿ ಕೂಡ ನಾನು ಕೊಟ್ಟಿದ್ದೇನೆ. ನಾನು ಆಫೀಸ್ ವರ್ಕ್ ಮಾಡೋದು ಬೆಂಗಳೂರಲ್ಲಿ, ಹಾಗಾಗಿ ನಾನು ಅಲ್ಲಿ ಕೂಡ ಕೊಟ್ಟಿದ್ದೇನೆ. ಇಲ್ಲಿ ಯಾಕೆ ಅಂತ ಹೇಳಿದ್ರೆ, ಇದು ನಮ್ಮ ಊರು, ಮತ್ತೆ ನಾವು ಆಯೋಜನೆ ಮಾಡ್ತಾ ಇದ್ದೀವಿ. ಅದಕ್ಕಿಂತ ಕೂಡ ಇಲ್ಲಿ ನಮ್ಮ ಊರಿನಲ್ಲಿ ಒಂದು ಏನೋ ಈ ತರ ಕಾರ್ಯಕ್ರಮ ಆಯೋಜನೆ ಆದಾಗ ನಾವು ಬಂದು ನಾವೇ ಸಹಕಾರ ಕೊಟ್ಟರೆ ಇದನ್ನು ಚೆನ್ನಾಗಿರುತ್ತೆ, ಮತ್ತೆ ಉಪಯೋಗ ಆಗುತ್ತೆ. ಇದರಿಂದ ಹಲವಾರು ಜೀವಗಳು ಉಳಿಬಹುದು. ಹಾಗಾಗಿ ನಾವು ಡೈರೆಕ್ಟ್ ಆಗಿ ಏನು ಹೆಲ್ಪ್ ಮಾಡಕ್ ಆಗೋದಿಲ್ಲ ಅಂತ ಹೇಳೋದು. ಈ ತರ ಒಂದು ಮಾಡಿದ್ರೆ ನಮಗೊಂದು ಎಲ್ಲರೂ ಪುಣ್ಯ ಬರುತ್ತೆ. ಈಗ ಮತ್ತೆ ನನಗೆ ಇನ್ನೊಂದು ಅಂದ್ರೆ ಕೆಲವು ರಕ್ತದಾನ ಬಗ್ಗೆ ಕೆಲವು ಪ್ರಶ್ನೆಗಳನ್ನ ಇದೆ ನನ್ನ ಹತ್ರ. ನಾನು ಕೇಳೋದಾದ್ರೆ ಯಾರು ಕೊಡ್ಬೋದು, ಇದ್ರ ಬಗ್ಗೆ ನನಗೆ ಡೆಪ್ತ್ ಆಗಿ ಗೊತ್ತಿಲ್ಲ. ನನಗೆ ಅದ್ರ ಬಗ್ಗೆ ವಿಚಾರ ತಿಳಿಸ್ಕೊಡ್ಬೋದಾ? ಖಂಡಿತವಾಗ್ಲೂ ತಿಳಿಸ್ಕೊಡ್ತೇವೆ. ಸೊ ನನ್ನ ಒಬ್ರು ಗೆಳೆಯರಿದ್ದಾರೆ, ಅವರು ಕೂಡ ಇದ್ರ ಬಗ್ಗೆ ನಿಮ್ಗೆ ಸ್ವಲ್ಪ ಐಡಿಯಾ ಕೊಡ್ತಾರೆ. ಹಾಗಾಗಿ ಒಂದ್ಸಲ ಅವರನ್ನು ಕೂಡ ಒಂದ್ಸಲ ಮಾತಾಡಿಸುವ. ಹೋಗುವ ಹಾಗಾದ್ರೆ, ಭೇಟಿ ಮಾಡಿಸುವ. ಬನ್ನಿ ಹೋಗುವ. ಈಗ ನಿಮ್ಮ ಇನ್ನೊಬ್ರು ಸ್ನೇಹಿತರನ್ನ ಹೇಳಿದ್ರಲ್ಲ, ಅವ್ರನ್ನ ಭೇಟಿ ಮಾಡಿಸ್ತಾರೆ ಈಗ? ಖಂಡಿತ ಬನ್ನಿ, ಕರ್ಕೊಂಡು ಹೋಗ್ತೇನೆ. ಇವರಾ? ಖಂಡಿತ. ಓಕೆ, ನಮಸ್ತೆ. ಹೆಸರು? ರೋಷನ್. ಓಕೆ. ಈ
ರಕ್ತದಾನ ಶಿಬಿರ ಬಗ್ಗೆ ಕೆಲವು ಮಾಹಿತಿಗಳನ್ನ ಇವ್ರ ಜೊತೆ ಹೇಳಿಸ್ತೀನಿ ಅಂತ ಹೇಳಿದ್ರು ನಮ್ಗೆ ಮಾಹಿತಿ ಈಗ ನೀವು ಹೇಳೋದಾದ್ರೆ ಈಗ ಫಸ್ಟ್ ಆಫ್ ಆಲ್ ಹೇಳೋದಂದ್ರೆ ಇದು ನಮ್ಮದು ಹಿರೇಬೈಲಲ್ಲೇ ಇದು ನಾವು ಸೆಕೆಂಡ್ ಟೈಮ್ ಮಾಡ್ತಿರೋದು, ಮೇ ಬಿ ಹೇಳಿರ್ಬೇಕು ಇವ್ರು ನಮಗೆ. ಸೊ ನಾವೇನಂದ್ರೆ ಓದ್ಸತಿ ಇದು ಹಿರೇಬೈಲಿಂದ ನಮಗೆ ಒಂದು 79-80 ಜನ ಬಂದು ರಕ್ತ ಕೊಟ್ಟಿದ್ರು. ಅದಂದ್ರೆ ನಾನು ಹಿರೇಬೈಲಲ್ಲೇ ಮೊದಲಂತಲ್ಲ, ನಾನು ಪ್ರತಿ 4 ತಿಂಗಳಿಗೆ ಒಂದ್ಸತಿ ಮಂಗಳೂರಲ್ಲಿ ಬ್ಲಡ್ ಕೊಡ್ತಾನೆ ಇರ್ತೀನಿ. ಇನ್ನೊಂದೇನಂದ್ರೆ ನಂದು ರೇರ್ ಬ್ಲಡ್ ಗ್ರೂಪ್ ಎ ನೆಗೆಟಿವ್. ಸೊ ಇದೆಲ್ಲ ಸಿಗೋದು ತುಂಬ ಕಮ್ಮಿ, ನಿಮಗೆ ಪೇಷಂಟ್ಗಳು ಬಂದಾಗ ಈ ಬ್ಲಡ್ ಗ್ರೂಪ್ ಎಲ್ಲೂ ಸಿಗಲ್ಲ. ಸೊ ಹಾಗಾಗಿ ನಮಗೆ ಆ ಟೈಮಲ್ಲಿ ಕಾಲ್ ಬರುತ್ತೆ ಬ್ಲಡ್ ಗ್ರೂಪಿಗೆ, ನಾವು ಹೋಗ್ತೀವಿ ಕೊಡ್ತೀವಿ. ನಮ್ಮದೇ ಅಂತ ತುಂಬ ಗ್ರೂಪ್ಗಳಿದ್ದಾವೆ, ಬ್ಲಡ್ ಡೊನೇಷನ್ ಇದು ಗ್ರೂಪ್ಗಳಂತಿದ್ದಾವೆ. ಸೊ ಹಾಗೆ ನೋಡಿ ನಾವು ಹಿರೇಬೈಲಲ್ಲಿ ಕೂಡ ಒಂದು ಬ್ಲಡ್ ಡೊನೇಷನ್ ಮಾಡಬೇಕು, ಇಲ್ಲಿ ಜನಗಳಿಗೆ ಒಂದು ಮಾಹಿತಿ ಸಿಗಬೇಕು. ಯಾಕಂದರೆ ಬ್ಲಡ್ಡನ್ನು ನೀವು ಫೇಕಾಗಿ ಬೇರೆಯವರಿಂದ ತಗೊಳ್ಳಿಕ್ಕಾಗಲ್ಲ. ಈಗ ಬೇರೆ ಎಲ್ಲದಕ್ಕೂ ನಿಮಗೊಂದು ಕೃತಕ ಅಂತಿರುತ್ತೆ. ಸೊ ಬ್ಲಡ್ಡಿಗೆ ಆ ಥರದೊಂದು ರೂಪ ಇಲ್ಲ. ನೀವು ಬ್ಲಡ್ ಬೇಕಂದರೆ ಇನ್ನೊಬ್ಬರ ಹತ್ರ ನೀವು ಇನ್ನೊಂದು ಬ್ಲಡ್ಡನ್ನು ಇಸ್ಕೋಬೇಕು, ಆ ಬ್ಲಡ್ ಗ್ರೂಪ್ ನಿಮಗೆ ಮ್ಯಾಚ್ ಆಗಬೇಕು. ಸೊ ಈಗ ನಾವು ಈ ಪ್ರೋಗ್ರಾಮ್ ಏನು ಮಾಡ್ತಿದ್ದೀವಲ್ಲ, ಇಲ್ಲಿಂದ ಏನಾಗುತ್ತೆ ಅಂದರೆ ನಾವೆಲ್ಲ ಬ್ಲಡ್ ಗ್ರೂಪನ್ನು ಸಂಗ್ರಹಿಸಿರ್ತೀವಿ. ಇದನ್ನು ನಮ್ಮ ಹೋಲಿ ಕ್ರಾಸ್ ಹಾಸ್ಪಿಟಲ್ ಅವರು, ಇವರು ಚಿಕ್ಕಮಗಳೂರಿಂದ ಬಂದಿದ್ದಾರೆ, ಇವರು ಇದನ್ನು ತಗೊಂಡು ಹೋಗ್ತಾರೆ. ಸೊ ಅವ್ರಿಗೆ ಅಲ್ಲಿ ರಕ್ತದ ಅವಶ್ಯಕತೆ ಇದ್ದಾಗ, ಅಲ್ಲಿ ಎಲ್ಲೂ ಸಿಗದಿದ್ದಾಗ ಅವರು ಇಲ್ಲಿ ನಾವು ಯಾರನ್ನು ಇದು ಮಾಡಿದ್ವಲ್ಲ ಅವ್ರ ಹತ್ರ ಬಂದು ಬ್ಲಡ್ಡನ್ನು ಕೇಳ್ತಾರೆ. ಮತ್ತು ಬ್ಲಡ್ಡಿದ್ದು ನನಗೂ ಅಷ್ಟು ಉಪಯೋಗದ ಬಗ್ಗೆ ಐಡಿಯಾ ಇಲ್ಲ. ಇದು ಕೊಡಬೇಕಂತಲೇ ನಾವು ಕೆಲವು ಡಾಕ್ಟರ್ಸನ್ನು ಸಿಸ್ಟರ್ಸ್ಗಳನ್ನೆಲ್ಲ ಕರೆದಿದ್ದೀವಿ, ಹೋಲಿ ಕ್ರಾಸಿಂದ ಬಂದಿದ್ದಾರೆ ಹಾಸ್ಪಿಟ್ಲಿಂದ. ಸೊ ನಿಮಗೆ ಅವರು ಉಪಯುಕ್ತ ಮಾಹಿತಿಗಳನ್ನು, ಏನು ಬ್ಲಡ್ ಡೊನೇಷನ್ ಇದೆ ಅದರದ್ದು ನಿಮಗೆ ಮಾಹಿತಿಗಳನ್ನು ಅವರು ಕೊಡ್ತಾರೆ. ನನಗೂ ಕೆಲವು ಎಲ್ಲ ಪ್ರಶ್ನೆಗಳಿದ್ದಾವೆ, ಅದನ್ನು ಅವ್ರ ಹತ್ರನೇ ಕೇಳಿದ ಸೂಕ್ತ ವ್ಯಕ್ತಿಗಳಿಂದ ನಾವು ಮಾಹಿತಿ ಸಿಕ್ಕಿದ್ರೆ ನಮಗೊಂದು ಮಾಹಿತಿ ಒಂದು ಅರ್ಥ ಸಿಗ್ತದೆ. ಓಕೆ, ಅವರನ್ನು ಕೂಡ ಅವ್ರನ್ನ ನಮಗೊಂದು ಪರಿಚಯ ಮಾಡಿಸ್ಕೊಡ್ತೀರಾ? ಹಾಂ, ಪರಿಚಯ ಮಾಡಿಸ್ಕೊ. ಅವ್ರನ್ನೊಂದು ಪರಿಚಯ ಮಾಡಿ ಅವ್ರ ಹತ್ರ ಮಾಹಿತಿ ತಗೊಳ್ಳುವ. ಸರಿ, ಓಕೆ, ಕೊಟ್ರಾ? ಹಾಂ, ಸಿಸ್ಟರ್ 1 ಮಿನಿಟ್. ಓಕೆ, ಸೌಲೈತೆ ಮೈಕ್ ಬಲ್ತಾ. ಸೊ ನಿಮ್ಗೆ ಏನು ಮಾಹಿತಿ ಬೇಕಲ್ಲ, ಇವರು ಒಂದು ಹೋಲಿ ಕ್ರಾಸ್ ಹಾಸ್ಪಿಟ್ಲಿಂದ ಇವರು ನಿಮಗೆ ಉಪಯುಕ್ತ ಮಾಹಿತಿಗಳನ್ನು ಕೊಡ್ತಾರೆ. ಓಕೆ, ಬನ್ನಿ ಹಾಗಾದರೆ ಅವ್ರ ಹತ್ರ ಕೇಳುವ. ಏನು ಶಿಬಿರ ನಡೀತಿದೆ ಅಲ್ಲ, ಈ ಹೋಲಿ ಕ್ರಾಸ್ ಹಾಸ್ಪಿಟ್ಲ್ನ ಇಲ್ಲಿ ಸಿಬ್ಬಂದಿ ವರ್ಗದವರು ಇದ್ದಾರೆ. ಸಿಸ್ಟರ್, ಇವಾಗ ನಿಮ್ಮೊಂದು ಮೊದಲನೇದಾಗಿ ಪರಿಚಯ ಕೇಳ್ಕೊಡ್ತೀನಿ, ಅಂದರೆ ಹಾಸ್ಪಿಟ್ಲ್ ಆಗಿ ಮತ್ತೆ ನಿಮ್ಮ ಒಂದು ಪರಿಚಯ ಮಾಡಿಕೊಡೋದಾದ್ರೆ. ನಾವು ಹೋಲಿ ಕ್ರಾಸ್ ಆಸ್ಪತ್ರೆ ಚಿಕ್ಕಮಗಳೂರಿಂದ ಬಂದಿರೋದು. ಓಕೆ, ನಿಮ್ಮ ಹೆಸರು? ನಮ್ಮ ಹೆಸರು ಲಿಲ್ಲಿ ಪೆರಿಸ್ ಅಂತ ಹೇಳಿ. ಓಕೆ, ಈಗ ನನಗೆ ಒಂದು ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ಅಂದರೆ ರಕ್ತದಾನ ಅಂದರೆ ಕೊಡುವುದು, ಈಗ ನಾರ್ಮಲ್ ಬಂದು ಡೊನೇಟ್ ಮಾಡಿ ಹೋಗೋದು ಬೇರೆ ಆದರೆ ಅದರಿಂದ ಹಿಂದೆ ನನಗೊಂದು ಕೆಲವು ಪ್ರಶ್ನೆಗಳಿದೆ, ಅದನ್ನು ಕೇಳ್ತಾ ಹೋಗ್ತೇನೆ. ನನಗೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ ನೀವು? ಈಗ ರಕ್ತದಾನ ಏನು ಆಯೋಜನೆ ಮಾಡ್ತೀರಲ್ಲ, ಈಗ ಇಂಥ ವ್ಯಕ್ತಿಗಳೇ ರಕ್ತದಾನ ಕೊಡಬೇಕು, ಅದ್ರ ಬಗ್ಗೆ ಅಂದರೆ ರಕ್ತದಾನ ಮಾಡಲಿಕ್ಕೆ ಜಾತಿ ಭೇದ ಅಂತ ಇಲ್ಲ. ಗಂಡು ಹೆಂಗಸರು ಯಾರು ಬೇಕಾದ್ರೂ ಕೊಡ್ಬೋದು, ಆದರೆ ಅವರು ಆರೋಗ್ಯವಂತರಾಗಿರ್ಬೇಕು. ಗಂಡಸರು 3 ತಿಂಗಳಿಗೊಮ್ಮೆ, ಹೆಂಗಸರು 4 ತಿಂಗಳಿಗೊಮ್ಮೆ ಅವರು ಕೊಡ್ಬೋದು. ಅವ್ರದ್ದು ರಕ್ತದ ಅಂಶ, ರಕ್ತದಲ್ಲಿರೋ ಹಿಮೋಗ್ಲೋಬಿನ್ ಅಂಶ 12.8ಕ್ಕಿಂತ ಜಾಸ್ತಿ ಇರಬೇಕು. ತೂಕ ದೇಹದ ತೂಕ 48ಕ್ಕಿಂತ ಜಾಸ್ತಿ ಇರಬೇಕು. ಮತ್ತೆ ಅವ್ರದ್ದು ರಕ್ತದ ಒತ್ತಡ ನಾರ್ಮಲ್ ಇರಬೇಕು. ಮತ್ತೆ ಅವ್ರಿಗೆ ಯಾವ ಥರದ ರೋಗ ರುಜಿನಗಳು ಇರಬಾರ್ದು, ಎಲ್ಲ ರೋಗಗಳಿಂದ ಅವರು ಮುಕ್ತರಾಗಿರ್ಬೇಕು. ಓಕೆ, ಈಗ ಒಂದು ವ್ಯಕ್ತಿ ಅಂದರೆ ಕೆಲವೊಂದು ಈಗ ಒಂದು ರೋಗ ಎಲ್ಲ ಬಂದಿರ್ತದೆ ಕೊಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಒಂದು ತುಂಬಾ ಗಣನೆಗೆ ತರಬೇಕಾಗಿದ್ದ ಅಂಶ ಎಂತ ಅಂದ್ರೆ, ರಕ್ತದಿಂದ ರಕ್ತಕ್ಕೆ ಹರಡುವಂತ ರೋಗ ಅವ್ರ ಹತ್ರ ಇರಬಾರ್ದು. ಅದು HIV, HBsAg, HCV, VDRL ಅಂತದೆಲ್ಲ ಇರಬಾರ್ದು. ಮತ್ತೆ ಅವ್ರಿಗೆ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆ ಇರಬಾರ್ದು. ಮತ್ತೆ ಜಾಂಡಿಸ್, ಮಲೇರಿಯಾ, ಡೆಂಗು ಈ ತರದೆಲ್ಲ ಬಂದ್ರೆ ಅದು 6 ತಿಂಗಳ ಕಾಲ ಅವ್ರು ಕೊಡಬಾರ್ದು. ಆನಂತರ ಅದು ಕ್ಯೂರ್ ಆದ್ಮೇಲೆ ನೆಕ್ಸ್ಟ್ ಕೊಡಬಹುದು. ಕ್ಯೂರ್ ಆದ ಕೆಲ ರೋಗಗಳು ಮಾತ್ರ, ಆದ್ರೆ ಜೀವನ ಪರ್ಯಂತ ಇರುವಂತ ರೋಗ ಇದ್ರೆ ಅವ್ರು ಕೊಡ್ಲೇಬಾರ್ದು. ಮತ್ತೆ ಈಗ ಕೆಲವರು ಬ್ಲಡ್ ಕೊಡುವಂತದಂದ್ರೆ ಈ ರೀತಿ ರಕ್ತದಲ್ಲಿ ಗುಂಪುಗಳಿದಾವಲ್ಲ, ಈಗ ಎ ನೆಗೆಟಿವ್, ಎ ಪಾಸಿಟಿವ್ ಅಂತೆಲ್ಲ, AB ಅಂತೆಲ್ಲ ಇದೆಯಲ್ಲ, ಇಂಥ ವ್ಯಕ್ತಿ ಇಂಥ ಗುಂಪಿನ ರಕ್ತ ಅಂತ ಅವರಿಗೆ ಕೊಡಬೇಕು ಅನ್ನೋದು ಅದ್ರ ಬಗ್ಗೆ ಮೊದಲೆಲ್ಲ ಇತ್ತು. ಓ ಗ್ರೂಪ್ ಅನ್ನೋರು ಯಾವ ಗ್ರೂಪಿಗೆ ಬೇಕಾದ್ರೂ ಕೊಡ್ಬೋದು ಅಂತ ಇತ್ತು. ಈಗ ಗೊತ್ತಿದೆ ಅಲ್ಲ, ಎಲ್ಲ ನಮ್ಮ ಸೈನ್ಸ್ ವೈದ್ಯಕೀಯ ಇದು ಎಲ್ಲ ಚೇಂಜ್ ಆಗಿದೆ. ಅವಾಗ ಏನಾಗಿದೆ, ಇವಾಗ ಆ ರಕ್ತ ಗ್ರೂಪ್ ಇರೋರಿಗೆ ಅದೇ ಕೊಡ್ಬೇಕು. ಎ ಇರೋರಿಗೆ ಎ, ಬಿ ಇರೋರಿಗೆ ಬಿ, ನೆಗೆಟಿವ್ ಇರೋರಿಗೆ ನೆಗೆಟಿವ್ ಕೊಡ್ಬೇಕು, ಪಾಸಿಟಿವ್ ಕೊಡ್ಬೇಕು, ಆ ಥರ. ಅಂದ್ರೆ ಈಗ ಮೊದಲು ನೀವು ಹೇಳಿದಾಗೆ ಈಗ ಮೊದಲು ಇದ್ರೆ ಎಲ್ಲರಿಗೂ ಕೊಡ್ಬೋದಿತ್ತು, ಇವಾಗ ಆ ರೀತಿ ಎಲ್ಲ ಇಲ್ಲ, ಚೇಂಜ್ ಆಗಿದೆ. ನಮ್ಮ ಮೊದಲೇ ಥರ ಎಲ್ಲ ವಾಯು ಮಾಲಿನ್ಯ ಇರ್ಬೋದು, ಒಂದು ಗೊಬ್ಬರದಿಂದ ಇರ್ಬೋದು, ಏನಾದ್ರೂ ವ್ಯತ್ಯಾಸ ಇರಲಿಲ್ಲ. ಆದರೆ ಇವಾಗ ಪ್ರಸ್ತುತ ಇದರ ಜೀವನದಲ್ಲಿ ತುಂಬ ವ್ಯತ್ಯಾಸಗಳಿದ್ದಾವೆ. ಅದರಿಂದ ರೋಗ ರುಜಿನಗಳು ಜಾಸ್ತಿ ಆಗಿದೆ. ಆ ಒಂದು ವೈದ್ಯಕೀಯವನ್ನು ಕಂಡುಹಿಡಿದವರು ಈಗ ಹೇಳೋದು ಆ ಗ್ರೂಪಿಗೆ ಕೊಡಬೇಕು ಅಂತ. ಮತ್ತೆ ಈಗ ರಕ್ತದಾನ ಮಾಡಿದ್ರೆ ಕೆಲವರೆಲ್ಲ ಭಯ ಪಟ್ಕೊಳ್ಳುವಂಥದ್ದು, ಈಗ ನನಗೆ ಕೂಡ ಒಂದು ಭಯ ಅಂತ ಅಂದ್ರೆ ಏನಿದ್ರೆ, ಕೆಲವರು ಹೇಳ್ತಾರೆ ಇದು ರಕ್ತ ಕೊಟ್ರೆ
ವೆಯ್ಟ್ ಲಾಸ್ ಆಗುತ್ತೆ ಅಂತ, ಇನ್ನೊಬ್ರು ಹೇಳ್ತಾರೆ ರಕ್ತ ಕೊಟ್ರೆ ವೆಯ್ಟ್ ಗೇನ್ ಆಗುತ್ತೆ ಅಂತ ಹೇಳಿ. ಆ ರೀತಿ ಏನಾದ್ರು? ರಕ್ತ ಕೊಡೋದ್ರಿಂದ ಯಾವ ತರದ ತೂಕ ಕಮ್ಮಿ ತೂಕ ಜಾಸ್ತಿ ಏನಾಗೋದಿಲ್ಲ. ಕೆಲವರು ಏನ್ ಮಾಡ್ತಾರೆ, ಭಯದಿಂದ ನಾನು ರಕ್ತ ಕೊಟ್ಟಿದ್ದೀನಲ್ಲ ಅಂತ ಹೇಳ್ಬಿಟ್ಟು ಸದಾ ತಿನ್ನೋಕ್ಕಿಂತ ಜಾಸ್ತಿ ತಿಂತಾರೆ. ನಾನು ಮೊಟ್ಟೆ 2 ತಿಂತೀನಿ, ನಾನು ರಕ್ತ ಕೊಟ್ಟಿದ್ದೀನಿ, ನಾನು ಜಾಸ್ತಿ ತಿಂತೀನಿ, ರಕ್ತ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ಹಾಗೆ ಇಲ್ಲ, ನಾವು ಏನ್ ನಮ್ಮ ಆಹಾರ ಪದ್ಧತಿ ಇದೆ ಅದನ್ನೇ ನಾವು ಪಾಲಿಸ್ತಾ ಹೋಗ್ಬೇಕು. ಆಮೇಲೆ ಜಾಸ್ತಿ ನೀರು ಕುಡಿಬೇಕು ಅಷ್ಟೇ. ಇದರಿಂದ ತೂಕ ಇಳಿತಾ, ತೂಕ ಜಾಸ್ತಿ ಆಗೋದು ಅದರಂತ. ಮತ್ತೆ ಇನ್ನೊಂದು ಹೇಳೋದಾದ್ರೆ, ಈಗ ರಕ್ತ ಕೊಟ್ಟಾದ್ಮೇಲೆ ಅದು ಅಂದ್ರೆ ರಿಕವರಿ ಆಗ್ಲಿಕ್ಕೆ ಕೆಲವರೆಲ್ಲ ಭಯಪಡ್ತಾರೆ, ನಾನು ಬ್ಲಡ್ ಕೊಟ್ಟಿದ್ದೀನಿ, ಇದು ಎಷ್ಟು ಟೈಮಿಗೆ ನನಗೆ ರಿಕವರ್ ಆಗ್ತದೋ? ನಾವು ಕೊಟ್ಟ ತಕ್ಷಣವೇ ಸ್ಟಾರ್ಟ್ ಆಗುತ್ತೆ ನಮ್ಮ ದೇಹದಲ್ಲಿ. ಕೊಟ್ಟ ತಕ್ಷಣವೇ ಸ್ಟಾರ್ಟ್ ಆಗುತ್ತೆ. 2 ವಾರದಲ್ಲಿ ನಾವು ಏನು ಕೊಟ್ಟಿದ್ದೋ ಅದು ಮರು ಉತ್ಪತ್ತಿ ಆಗಿರುತ್ತೆ ನಮ್ಮ ದೇಹದಲ್ಲಿ. ಜಾಸ್ತಿ ನಾವು ನೀರು ಕುಡಿಬೇಕು, ನೀರು ಕುಡಿದೇ ಇರಬಾರ್ದು. ಯಾಕಂದ್ರೆ ಇದೊಂದು ನೀರಿನ ಅಂಶ ಇದು ಹೋಗ್ತಾ ಇರುತ್ತೆ ನಮ್ಮ ದೇಹದಿಂದ. ನೀರನ್ನ ಜಾಸ್ತಿ ಕುಡಿಬೇಕು ನಾವು. ಈಗ ನೀವು ಬ್ಲಡ್ ಕ್ಯಾಂಪ್ ಮಾಡಿಕೊಂಡು ಈ ಬ್ಲಡ್ ಎಲ್ಲ ಸಂಗ್ರಹ ಆದಮೇಲೆ ಅದನ್ನ ಹೀಗೆ ಮತ್ತೆ ಇನ್ನೊಬ್ರು ಈಗ ರಕ್ತದ ಯಾರಿಗೆ ಬೇಕಾಗಿರುತ್ತೆ ಅವರಿಗೆ ಅದನ್ನು ಹೇಗೆ ತಲುಪಿಸುವ ವ್ಯವಸ್ಥೆ ಮಾಡ್ತೀರಾ? ಅದೊಂದು ನನ್ನಲ್ಲಿ ಭಾರಿ ಒಂದು. ನಮ್ದು ಬ್ಲಡ್ ಬ್ಯಾಂಕ್ ಅಂತ ಹೇಳಿದ್ರೆ ಚಿಕ್ಕಮಗಳೂರಿನ ಬ್ಲಡ್ ಬ್ಯಾಂಕ್ ಕಡೂರು, ಬೀರೂರು, ಭದ್ರಾವತಿ, ಇಲ್ಲಿಂದ ಮೂಡಿಗೆರೆ, ಅಲ್ಲಿಂದ ಬರ್ತಾರೆ. ಈ ಬಾಳೆಹೊನ್ನೂರು ಅಲ್ಲಿಂದ ಎಲ್ಲ ಬರ್ತಾರೆ. ಅವ್ರಿಗೆ ನಾವು ಅದು ಕೊಡಬೇಕು. ನೋಡಿ, ಈಗ ನಾವು ತೆಗೆದಿರೋ ಬ್ಲಡ್ 42 ದಿನಗಳ ಕಾಲ ಇಡ್ಬೋದು. ಆದ್ರೆ 42 ದಿನಗಳ ಕಾಲ ಇಡೋ ಪರಿಸ್ಥಿತಿ ನಮಗೆ ಬರೋದಿಲ್ಲ. ಹೆಚ್ಚು ಅಂದ್ರೆ 15 ದಿನ ಅಷ್ಟರೊಳಗೆ ಎಲ್ಲ ಖಾಲಿ ಆಗುತ್ತೆ. 42 ದಿನದೊಳಗೆ ಸಂಗ್ರಹ ಮಾಡಬಹುದು ಅದನ್ನು. 42 ದಿನಗಳ ಕಾಲ. ಆದ್ರೆ ನಮ್ಗೆ ಆ ಒಂದು ಇದು ಬರುವುದಿಲ್ಲ, ಬೇಗ ಖಾಲಿ ಆಗುತ್ತೆ. ಯಾಕಂದ್ರೆ ಈಗ ತುಂಬಾ ಜನ ರಕ್ತದ ಬೇಡಿಕೆ ಇರೋರು ಇದ್ದಾರೆ. ಗರ್ಭಿಣಿ ಸ್ತ್ರೀಯರು, ಕ್ಯಾನ್ಸರ್ ಪೀಡಿತ ರೋಗಗಳು, ಮತ್ತೆ ಥಾಲಸೆಮಿಯಾ, ಹಿಮೋಫೀಲಿಯಾ ಅಂತ ರೋಗಗಳು ಅವರೆಲ್ಲ ರಕ್ತದಾನಿಗಳನ್ನೇ ಅವಲಂಬಿಸಿಕೊಂಡಿರ್ತಾರೆ. 365 ದಿನನೂ ಬೇಡಿಕೆ ಇರುತ್ತೆ. ಮತ್ತೆ ಇನ್ನೊಂದು, ಈ ಕೆಲವೊಂದು ಈಗ ರಕ್ತ ಕೊಡುವಂಥದ್ದಾದ್ರೆ ಈ ಹಿಂದೆ ಮೆಡಿಸಿನ್ ತಗೊಳ್ಳುವಂಥದ್ದಾಗಲಿ ಅಥವಾ ಯಾವುದಾದ್ರೂ ಮದ್ಯಪಾನ ಈ ರೀತಿ ಎಲ್ಲ ಮಾಡುವಂಥದ್ದಾದ್ರು ಕೆಲವು ಬ್ಲಡ್ ಕೊಡ್ತಾರೆ. ಬಟ್ ಇಂತಿಷ್ಟೇ ಸಮಯ ಅಥವಾ ಈಗ ಮೆಡಿಸಿನ್ ತಗೊಂಡ್ರಾದ್ರು, ಈಗ ನಾನೊಂದು ಯಾವುದಾದ್ರು ಮೆಡಿಸಿನ್ ಡ್ರಗ್ ತಗೊಂಡಾದ್ಮೇಲೆ ಅದು ರಿಯಾಕ್ಷನ್ ಜಾಸ್ತಿ ಆಗುತ್ತೆ. ಡ್ರಗ್ಸ್, ಈ ಮದ್ಯ ಸೇವನೆ ಅದೆಲ್ಲ ಕೊಟ್ಟವರು ಕೊಡಬಾರ್ದು. ಯಾಕಂದ್ರೆ ಆ ಒಂದು ಅಂಶ ರಕ್ತದಲ್ಲಿ ಇರುತ್ತೆ. ಆ ರಕ್ತ ಅವರು ಕೊಟ್ಟವರು ಅಂತ ರಕ್ತವನ್ನು ನಾವು ಬೇರೆಯವ್ರು ಕೊಡಿ, ಅದರಿಂದ ರಿಯಾಕ್ಷನ್ ಬರಲಿಕ್ಕೆ ಸಾಧ್ಯತೆಗಳು ತುಂಬಾ ಇದೆ. ಮತ್ತೆ ಇನ್ನೊಂದು ಅದೇ, ಈಗ ಮೆಡಿಸಿನ್ ಡ್ರಗ್ ಏನಿದೆ, ನಮ್ಮ ಮೆಡಿಸಿನ್ ಈಗ ಟ್ಯಾಬ್ಲೆಟ್ ಎಲ್ಲ ತಗೊಂಡ್ರೆ ಯಾವುದಾದ್ರು ಈಗ ಫೀವರ್ ಇರಲಿ ಯಾವುದೇ ಇರಲಿ ಏನಾದರೂ ತಗೊಂಡಾಗ ಅದು ಅದನ್ನು ಕೊಡಬಾರ್ದು, ನಾವು ತಗೊಳ್ಳೇಬಾರ್ದು. ಅವರು ಈಗ ನಾವು ವಿಚಾರಿಸ್ತೀವಲ್ಲ ಅವ್ರ ಹತ್ರ, ಏನಾರ ಇದಿದೆಯಾ, ಏನಾದರೂ ಚಿಕಿತ್ಸೆಲಿ ಇದ್ದೀರಾ, ಏನಾದರೂ ಔಷಧಿ ತಗೊಳ್ತಾ ಇದ್ದೀರಾ ಅಂತ ಕೇಳ್ತೇವೆ ನಾವು. ಅವರು ಸತ್ಯ ಹೇಳ್ತಾರೆ, ಅವರು ಅಂತಕ್ಕೆ ನಾವು ಆಗೋದಿಲ್ಲ. ಮತ್ತೆ ನಾನು ಹೇಳೋದಾದ್ರೆ, ಈಗ ನಿನ್ನೆ ಜ್ವರ ಇದ್ದು ಅವ್ರು ಟ್ಯಾಬ್ಲೆಟ್ ತಗೊಂಡಿರ್ತಾರೆ, ಇವತ್ತು ಬಂದು ಬ್ಲಡ್ ಕೊಡ್ಬೋದು ಅಂದ್ರೆ ಎಷ್ಟು ಈ ರೀತಿ ನೀವು? ಆದರೆ ಅದರ ರಿಯಾಕ್ಷನ್ ಎಲ್ಲ ಇರ್ತದೆ. 5 ದಿನ ಅವ್ರು ಕೊಡಲೇಬಾರ್ದು. ಯಾಕಂತ ಹೇಳಿದ್ರೆ ಜ್ವರ ಬಂದ ನಂತರ ಅವರಿಗೆ ತುಂಬಾ ಸುಸ್ತಿರುತ್ತೆ. ಅವರಿಗೆ ರಿಕವರಿಗೆ ಚಾನ್ಸ್ ಇರೋದಿಲ್ಲ. ಅಂಥವ್ರನ್ನ ನಾವು ಇರೋದನ್ನ ನಾವು ಇಟ್ಕೊಂಡು ಅವ್ರು ಇನ್ನೂ ಸಿಕ್ಕಾಗೋ ಇದಾಗುತ್ತೆ. ತುಂಬಾ ಇನ್ನು ಅವರಿಗೆ ಸುಸ್ತಾಗೋ ಚಾನ್ಸಸ್ ಇರುತ್ತೆ. ಮತ್ತೆ ಇನ್ನೊಂದು ಆಹಾರ ಪದ್ಧತಿಯಲ್ಲಿ ಕೇಳೋದಾದ್ರೆ, ನಾನು ಈಗ ಬ್ಲಡ್ ಒಂದು ಅಂಶ ಜಾಸ್ತಿ ಆಗಬೇಕು, ಪ್ಯೂರಿಟಿ ಇರಬೇಕು ಅನ್ನೋದಾದ್ರೆ ಯಾವ ರೀತಿ ಒಂದು ಆಹಾರ ಪದ್ಧತಿನ ಕೊಟ್ರಿ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ನೀವು ಎಕ್ಸ್ಟ್ರಾ ಏನು ತಿನ್ನೋದು ಬೇಡ. ನಾರ್ಮಲ್ ಆಗಿ ಏನು ಅದನ್ನೇ ತಿನ್ಕೊಂಡು. ಓಕೆ, ಇಷ್ಟೆಲ್ಲ ಮಾಹಿತಿ ತೊಗೊಂಡಿದ್ವಿ. ಇವಾಗ ಈಚೆ ಇಲ್ಲಿ ಯಾರು ಬ್ಲಡ್ ಡೊನೇಟ್ ಮಾಡಲಿಕ್ಕೆಲ್ಲ ಬಂದಿದ್ದಾರೆ, ಇಲ್ಲಿ ಅವ್ರನ್ನೆಲ್ಲ ಒಮ್ಮೆ ನೋಡ್ಕೊಂಡು ಹೋಗುವ. ತುಂಬ ಧನ್ಯವಾದ, ಅದ್ಭುತ ಮಾಹಿತಿ ಕೊಟ್ಟಿದ್ದೀರಾ. ತುಂಬ ಸಾಕಷ್ಟು ಪ್ರಶ್ನೆಗಳಿದ್ದು ನನ್ನಲ್ಲಿ, ಅಂದರೆ ಕೆಲವೊಂದು ವಿಚಾರ ನಮಗೆ ಗೊತ್ತಿರೋದಿಲ್ಲ, ಇಂಥ ಕೆಲವೊಂದು ಡೌಟಲ್ಲಿ ಇರ್ತದಲ್ಲ, ತುಂಬ ನೀಟಾಗಿ ನಮಗೆ ಹೇಳ್ಕೊಟ್ಟಿದ್ದೀರಾ. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ರಕ್ತದಾನ ಕೂಡ ಏನು ಶಿಬಿರ ನಡೆಸಿದ್ರೆ, ಹಾಗೆ ನೇತ್ರ ತಪಾಸಣಾ ಶಿಬಿರ ಕೂಡ ಇದೆಯಲ್ಲ, ಅವ್ರ ಹತ್ರ ಏನಾದರೂ ಮಾಹಿತಿ ಕೇಳುವ, ಬನ್ನಿ ಹೋಗುವ. ಈಗ ನಾವು ಏನು ಅಲ್ಲಿ ರಕ್ತದಾನ ಶಿಬಿರ ಏನಿದೆ, ಈಗ ನೇತ್ರ ತಪಾಸಣಾ ಶಿಬಿರ ಕೂಡ ಇಲ್ಲಿದೆ. ಇಲ್ಲಿಯ ಒಂದು ಸಿಬ್ಬಂದಿಗೆ ಅವ್ರ ಹತ್ರ ಮಾತಾಡೋದು. ಈಗ ಸರ್, ನಿಮ್ಮ ಹೆಸರು, ನಿಮ್ಮ ಪರಿಚಯ? ನನ್ನ ಹೆಸರು ವಿನಯ್ ಅಂತೇಳಿ ಹೋಲಿ ಕ್ರಾಸ್ ಆಸ್ಪತ್ರೆಯಲ್ಲಿ ನೇತ್ರಾಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈ ಹೋಲಿ ಕ್ರಾಸ್ ಆಸ್ಪತ್ರೆಯಲ್ಲಿ ದಿನಾಂಕ 9/3/2025 ಹಿರೇಬೈಲ್ ಗ್ರಾಮದಲ್ಲಿ ಉಚಿತ ನೇತ್ರ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸೆಯ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಈ ಶಿಬಿರದಲ್ಲಿ 40ರಿಂದ 45ಕ್ಕೂ ಅಧಿಕ ಮಂದಿ ತಪಾಸಣೆಯಲ್ಲಿ ಪಾಲ್ಗೊಂಡಿದ್ದು, ಅದರಲ್ಲಿ 8ರಿಂದ 10 ಜನ ಕೊರೆಯ ಶಸ್ತ್ರಚಿಕಿತ್ಸೆಗೆ ನಮ್ಮಲ್ಲಿ ಸಿಕ್ಕಿರ್ತಾರೆ. ಅವರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಚಿಕ್ಕಮಗಳೂರು ಹೋಲಿ ಕ್ರಾಸ್ ಆಸ್ಪತ್ರೆಗೆ ನಾವು ಕರೆದುಕೊಂಡು ಮುಂದಿನ ದಿನಮಾನಗಳಲ್ಲಿ ಶಸ್ತ್ರಚಿಕಿತ್ಸೆನ ನಾವು ಮಾಡಿ ಕಳಿಸ್ತೇವೆ. ಅಂಥ ಪೇಷಂಟ್ಸ್ಗಳಿಗೆ ಶಸ್ತ್ರಚಿಕಿತ್ಸೆ ಇರುವಂಥವ್ರಿಗೆ ಉಚಿತವಾಗಿ BPL ಕಾರ್ಡ್ ಇರುವಂಥವ್ರಿಗೆ ಉಚಿತ ಶಸ್ತ್ರಚಿಕಿತ್ಸೆಯನ್ನು ನಮ್ಮ ಆಸ್ಪತ್ರೆಯಲ್ಲಿ ಮಾಡಿಬಿಟ್ಟು ನಾವು ಕಳಿಸ್ಕೊಡ್ತೇವೆ. ಆ ರೀತಿ ಒಂದು ಸೌಲಭ್ಯ ಕೂಡ ಇದೆ. ಫಾದರ್ ಡೇವಿಡ್ ಪ್ರಕಾಶ್ ಫಾದರ್ ಅವರ ಇದು ಒತ್ತಾಯದಕ್ಕೋಸ್ಕರ ಅವರಿಗೋಸ್ಕರ
ಶಸ್ತ್ರಚಿಕಿತ್ಸೆಯನ್ನು ನಮ್ಮಲ್ಲಿ ಇಟ್ಕೊಂಡಿದ್ದೇವೆ. ಈ ನೇತ್ರ ಇದು ಕಣ್ಣಿನ ಒಂದು ರಕ್ಷಣೆ ಮತ್ತು ಅದರ ಒಂದು ಏನು ಅದನ್ನು ಕಾಪಾಡಿಕೊಳ್ಳುವಂಥದ್ದು ಮತ್ತು ಒಂದು ಕಣ್ಣು ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗ್ತದೆ ಅನ್ನೋದೊಂದು ಮಾಹಿತಿ ಕೊಡೋದಾದರೆ. ಕಣ್ಣು ಏನಂದರೆ ಮಾನವನ ಅಂಗಗಳಲ್ಲಿ ಪ್ರತಿಯೊಂದು ಅಂಗನೂ ಮುಖ್ಯವಾದದ್ದು. ಅದರ ಕಣ್ಣು ನಮ್ಮ ಬೈಬಲಲ್ಲಿ ಒಂದು ಸಮ್ ವರ್ಡ್ಸ್ ಹೇಳುತ್ತೆ, ಕಣ್ಣು ದೇಹಕ್ಕೆ ದೀಪವಾಗಿದೆ ಅನ್ನೋ ಥರ. ಸೊ ಅದೇ ರೀತಿ ನಮ್ಮ ಕಣ್ಣು ಚೆನ್ನಾಗಿದ್ದರೆ ನಾವು ಪ್ರತಿಯೊಂದು ನಮಗೆ ಚೆನ್ನಾಗಿರ್ತದೆ ಅನ್ನೋದು ನಮ್ಮ ನಂಬಿಕೆ. ಸೊ ಕಣ್ಣು ನಾವು ಚೆನ್ನಾಗಿರ್ಬೇಕಂತ ಹೇಳಿದ್ರೆ ನಾವು ಅದು ಪ್ರತಿ ವರ್ಷ ಕಣ್ಣಿನ ಪರೀಕ್ಷೆಯನ್ನು, ತೊಂದರೆ ಇರುವಂಥವರೆಲ್ಲ ಪ್ರತಿಯೊಬ್ಬರು ಕಣ್ಣಿನ ಪರೀಕ್ಷೆ ಮಾಡಿಸ್ಬೇಕು. ಅದ್ರ ಜೊತೆಗೆ ಕಣ್ಣಿಗೆ ಬೇಕಾದಂಥ ಆಹಾರಗಳು, ಜೀವಸತ್ವಗಳಾಗಿರ್ಬೋದು, ಪಪ್ಪಾಯ, ಮ್ಯಾಂಗೋ, ಈ ಥರ ಕ್ಯಾರೆಟ್, ಹಸಿರು ಸೊಪ್ಪುಗಳನ್ನು ಜೊತೆಯಾಗಿ ಉಪಯೋಗಿಸೋದ್ರಿಂದ ಕಣ್ಣಿಗೆ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಬೋದು. ಪ್ರತಿ ವರ್ಷ ಒಮ್ಮೆ ಕಣ್ಣಿನ ಪರೀಕ್ಷೆ ಮಾಡಿಸುವಂಥದ್ದು ಉತ್ತಮ. ಜೊತೆಗೆ ಈಗ ಬರುವಂತಹ ಲ್ಯಾಪ್ಟಾಪ್ಸು, ಕಂಪ್ಯೂಟರ್ಸು, LED ಲೈಟ್ಸ್ಗಳಲ್ಲಿರುವಂತಹ ಕೆಟ್ಟ ಕಿರಣಗಳು ಕಣ್ಣನ್ನು ಹಾಳು ಮಾಡ್ತದೆ. ಅದಕ್ಕೋಸ್ಕರ ಅಂತಹವರು ಕಣ್ಣಿನ ಪರೀಕ್ಷೆಯನ್ನು ಮಾಡಿಸಿ ಅದಕ್ಕೆ ಬೇಕಾದಂಥ UV ಪ್ರೊಟೆಕ್ಟೆಡ್ ಗ್ಲಾಸಸ್ ಅಂತೇಳಿ ಹೇಳ್ತೇವೆ, ಅವರು ಬ್ಲೂ ಬ್ಲಾಕ್ ಲೆನ್ಸಸ್ ಅಂತೇಳಿ ಆ ಕೆಟ್ಟ ಕಿರಣಗಳನ್ನ ತಡೆಯುವಂಥ ಗ್ಲಾಸಸ್ನ ಉಪಯೋಗಿಸೋದ್ರಿಂದ ಕಂಪ್ಯೂಟರ್, ಈಗ ಬರುವಂಥ LED ಲೈಟ್ಸ್ನ ಅಲ್ಟ್ರಾವೈಲೆಟ್ ರೇಸಸ್ ಅಂತ ಹೇಳ್ತೀವಿ, ಆ ಕೆಟ್ಟ ಕಿರಣಗಳಿಂದ ಕಣ್ಣನ್ನು ನಾವು ಕಾಪಾಡಿಕೊಳ್ಬಹುದು. ಸರ್, ಈಗ ಒಂದು ಹೇಳೋದಾದ್ರೆ ಈಗ ಇವರೀಗ ಆಫೀಸ್ನಲ್ಲಿ ವರ್ಕ್ ಮಾಡ್ತಿರ್ತಾರೆ, ಅಲ್ಲಿ ಸಿಸ್ಟಮ್ ನೋಡ್ತಿರ್ತಾರೆ. ನಾವೀಗ ಮೊಬೈಲಿಗೆ ಆಲ್ಮೋಸ್ಟ್ ಎಲ್ಲ ಮೊಬೈಲ್ ಯೂಸ್ ಮಾಡ್ತಿರ್ತಾರೆ. ಇಂತಿಷ್ಟು ಟೈಮಿಂಗ್ ಅಂದರೆ ಎಷ್ಟೊತ್ತು ನೋಡಿದರೆ ಒಳ್ಳೆಯದು, ಎಷ್ಟೊತ್ತು ಅಂದರೆ ಕಣ್ಣಿಗೆ ಕೂಡ ಒಂದು ಎಕ್ಸಸೈಸ್ ಎಲ್ಲ ಕೊಡಬೇಕಲ್ಲ, ಅದನ್ನು ಮಾಡೋದಾದ್ರೆ ಹೇಗೆ ಅಂತ. ಕಣ್ಣಿಗೆ ನಾವು ಈಗಿನ ಇದರ ಜೀವನಮಾನಗಳಲ್ಲಿ ಪ್ರತಿಯೊಂದಕ್ಕೆ ಮಾನವ ಸಾಮಾಜಿಕ ಜಾಲತಾಣಗಳಾಗಿರ್ಬೋದು, ಲ್ಯಾಪ್ಟಾಪ್ಸ್, ಕಂಪ್ಯೂಟರ್ಸ್, ಮೊಬೈಲ್ಸ್ನಲ್ಲಿ ತನ್ನ ಕೆಲಸಗಳಾಗಿರ್ತದೆ ವೈಯಕ್ತಿಕವಾಗಿ. ಸೊ ಅದರಿಂದ ನಾವು ಕಾಪಾಡ್ಕೊಳ್ಳೋದು ಹೇಗೆ ಅಂದರೆ ಈಗ ಮೋಸ್ಟ್ ಆಫ್ ದೆಮ್ ವರ್ಕ್ಸ್ಗಳು ನಾವು ಕಂಪ್ಯೂಟರ್ಸ್, ಲ್ಯಾಪ್ಟಾಪ್ಸಲ್ಲಿ ನಾವು ಮಾಡ್ತೇವೆ. ಅದಕ್ಕೆ ಪ್ರತಿ 40 ನಿಮಿಷಕ್ಕೆ ಒಮ್ಮೆ ಆದರೂ ಕಣ್ಣಿಗೆ ನಾವು ರೆಸ್ಟ್ ಕೊಟ್ಟು ಡೈಲಿ, ಈಗ ನಮ್ಗೆ ತುಂಬ ಪೇಷಂಟ್ಸ್ ಬರ್ತಾರೆ ಡೈಲಿ ಸರ್ 9 to 12 ಅವರ್ಸ್ ನಾವು ಸಿಸ್ಟಮ್ ವರ್ಕ್, ಕೆಲವರು 15 ಅವರ್ಸ್ ಯೂಸ್ ಮಾಡೋರು ಇದ್ದಾರೆ. ಸೊ ಅಂಥವ್ರಿಗೆ ನಾವು ಏನು ಹೇಳೋದು ಅಂತ ಹೇಳಿದ್ರೆ ಪ್ರತಿ 30ರಿಂದ 40 ನಿಮಿಷಕ್ಕೆ ಒಮ್ಮೆ ಆ ಥರ ವರ್ಕ್ ಮಾಡ್ತಾಯಿದ್ರೆ ಹೊರಗಡೆ ಬಂದುಬಿಟ್ಟು ಗ್ರೀನ್ ಟ್ರೀಸ್ನ ಕಣ್ಣಿಗೆ ರೆಸ್ಟ್ ಕೊಡುವಂಥದ್ದು ಉತ್ತಮ. ಅದಕ್ಕೆ ಬೇಕಾದಂತಹ ಲ್ಯೂಬ್ರಿಕೇಟಿಂಗ್ ಡ್ರಾಪ್ಸ್ಗಳನ್ನ ಉಪಯೋಗಿಸಿದ್ರೆ ಕಣ್ಣು ನಾವು ಕಾಪಾಡ್ಕೊಳ್ಬೋದು, ಕಣ್ಣಿನ ಡ್ಯೂರಬಿಲಿಟಿನ ನಾವು ಕಾಪಾಡ್ಕೊಳ್ಬೋದು. ಓಕೆ, 40 ನಿಮಿಷಕ್ಕೆ ಒಮ್ಮೆ ನಾವು ಗ್ಯಾಪ್ ಕೊಟ್ಟು ನೋಡೋದು ಒಳ್ಳೆಯದು. ಅಂದರೆ ಈಗ ನಾವು ವರ್ಕ್ ಮಾಡ್ತಿದ್ರೆ ಅದನ್ನು ಬಿಟ್ಟು ಹೊರಗಡೆಗೆ ಬಂದು ತುಂಬ ದೂರದಲ್ಲಿರೋ ವಸ್ತು ಬೆಟರ್, ಈ ಗ್ರೀನ್ ಟ್ರೀಸ್, ಗ್ರೀನ್ ನೇಚರ್ಸ್ನ ಅದನ್ನು ಇದು ಮಾಡುವಂಥದ್ದು ವಿಷನ್ ಎಕ್ಸಸೈಸಸ್ ಅಂತೇಳಿ ಬರ್ತದೆ. ತುಂಬ ದೂರದಲ್ಲಿರೋ ವಸ್ತುನ ನೋಡಿಬಿಟ್ಟು 1 to 10 ತನಕ ನಂಬರ್ ಕೌಂಟ್ ಮಾಡೋದು, ಕಣ್ಣಿನ ಮುಂದೆ ಸ್ಕೇಲ್ ಮುಂದೆ 1 ಸ್ಕೇಲ್ ಡಿಸ್ಟೆನ್ಸಲ್ಲಿ ಇಟ್ಟು 1 to 10 ತನಕ ನಂಬರ್ ಕೌಂಟ್ ಮಾಡಿ, ಮತ್ತು ಕಣ್ಣಿನ ಮುಂದೆ 10 ಕೌಂಟ್ಸ್ ಮಾಡಿಬಿಟ್ಟು ಕಣ್ಮುಚ್ಚಿ ಈ ಥರ 10 ಕೌಂಟ್ ಮಾಡಿದ್ರೆ, ಈಗ ಪ್ರತಿ 40 ನಿಮಿಷಕ್ಕೆ ಒಮ್ಮೆ ಈ ರೀತಿ ಮಾಡಿದ್ರೆ ಕಣ್ಣು ಸ್ಟ್ರೈನ್ ಆಗೋದನ್ನು ನಾವು ತಡೆಗಟ್ಟಬಹುದು. ಓಕೆ, ಈಗ ನೋಡಿ, ಇದು ಕಣ್ಣಿನ ಬಗ್ಗೆ ಒಂದು ಮಾಹಿತಿ ಮತ್ತು ಅದರ ರಕ್ಷಣೆ ಕೂಡ ಹೇಳಿದ್ರ. ತುಂಬ ಮಾಹಿತಿ ಕೊಡೋದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಸರ್. ಮತ್ತು ಹೇಳ್ತಾರಲ್ಲ, ಕಣ್ಣೆರಡು ದೃಷ್ಟಿ ಒಂದೇ ಅಂತ. ಈ ಒಂದು ಕಣ್ಣು ಮುಚ್ಚಿ ನೋಡಿ, 2 ಕಣ್ಣಲ್ಲಿ ಬೇರೆ ಬೇರೆ ದೃಷ್ಟಿ ಕಾಣ್ತದೆ. ಒಂದು ಝೂಮ್ ಕಾಣ್ತದೆ, ಒಂದು ಝೂಮ್ ಇನ್, ಒಂದು ಝೂಮ್ ಔಟ್ ಕಾಣ್ತದೆ. ಅಂದರೆ ಬೇರೆ ಬೇರೆ ದೃಷ್ಟಿ ಇರ್ತದೆ. ಅದೊಂದು ಹೇಳಬೇಕಂದ್ರೆ ಇಲ್ಲಾಂದರೆ ಮಿಸ್ ಆಗ್ತದೆ ಅವರು. ಅದಕ್ಕೆ ಅವರು ಪ್ರತಿಯೊಂದು ಕಣ್ಣಿಗೆ ಒಂದು ಕಣ್ಣನ್ನು ಮುಗಿಸಿ ಇನ್ನೊಂದು ಲೆನ್ಸ್ ಹಾಕಿ ಆ ರೀತಿ ಚೆಕ್ ಮಾಡುವಂಥದ್ದು. ದೃಷ್ಟಿಯಲ್ಲಿ ವೇರಿಯೇಷನ್ ಇರ್ತದೆ. ಆಗ ಹೇಳಿದ್ದೀರಿ ಝೂಮ್ ಇನ್ ಝೂಮ್ ಔಟ್ ಅಂತ ಹೇಳಿದಾಗ ನೀವೊಂದು ಚೆಕ್ ಮಾಡ್ತೀರಾ? ನಾನೀಗ ಚೆಕ್ ಮಾಡಿಸ್ಲೇಬೇಕು. ಯಾಕೆ ಎಡಿಟ್ ಇದೆ ಅಂತ ಸ್ವಲ್ಪ ಕಣ್ಣಲ್ಲಿ ನೀರು ಗೀರು ಬರೋದು ಸ್ವಲ್ಪ ಪ್ರಾಬ್ಲಮ್, ಚೆಕ್ ಮಾಡಿಸುವ ಅಂತ. ಓಕೆ. ಎಡಗಣ್ಣು ಮುಚ್ಚಬೇಕಾ? ನಾನು ಮುಚ್ಚಿದ್ದೀನಿ. ಹಾಂ, ಬಲಗಡೆಯಿಂದ ಹಾಂ, 8 2 9 3 8 7 5 4 6 3 9 5 2 4 2 8 3 5 6 3 7 4 6 2 8 5 7 2 8 4 7 9 3. ಲಾಸ್ಟಾ 9 3 3 7 4 6 3 7 ಲಾಸ್ಟ್ 2 ಸಾಲ ಕಾಣಿಸ್ತದೆ. 7 2 6 4 7 8 7 9 3. ಇಟ್ಕೊಳ್ಳಿ, ಕೆಳಗಡೆ 2 ಸಾಲ ಕಾಣಿಸ್ತದೆ. 0 4 6 9 5 3 6. ಪಕ್ಕ ಇದೆಯಾ? ಹಾಂ, ಥ್ಯಾಂಕ್ ಯು. ಹಾಗಾದರೆ ಸರಿ ಇದೆ ಅಂತ ಆಯ್ತಾ? ಹಾಂ.
ಪವನ್ 27. ಇವಾಗ ಅನುಭವ ಹೇಗಿದೆ ಬ್ಲಡ್ ಡೊನೇಟ್ ಮಾಡಿರೋದು? ಇವಾಗ ಎಷ್ಟಂದರೆ ನಾನು 3 ವರ್ಷ ಆಯಿತು ಬ್ಲಡ್ ಡೊನೇಟ್ ಮಾಡಿದೆ. ಹಾಗೆ 3 ವರ್ಷ ನಂತರ ಈಗ 3 ವರ್ಷ ಗ್ಯಾಪ್ ಆಯಿತು. ಅದಕ್ಕೆ ಒಳ್ಳೆ ಅನುಭವ ಡೊನೇಟ್ ಮಾಡಿದ್ದೀನಿ. ಅದೆಲ್ಲ ಈಗ ಮಾಹಿತಿ ಎಲ್ಲ ತಿಳ್ಕೊಂಡು ಆನಂತರ ಡೊನೇಟ್ ಮಾಡ್ತಿರೋದು ಅಥವಾ ಸ್ವಯಂ ಪ್ರೇರಿತರಾಗಿ ಕೊಡಬೇಕಂತ ಇತ್ತ ಮೊದಲು? ಇಲ್ಲ ಮಾಹಿತಿ ಇತ್ತು, ಮುಂಚೆ ಇತ್ತು ಮಾಹಿತಿ. ಓಕೆ. ನಾವೀಗೇನು ಇಲ್ಲಿ ಆಯೋಜನೆ ರಕ್ತದಾನ ಶಿಬಿರ ಎಲ್ಲ ಮಾಡಿದ ಅದಕ್ಕೆ ಒಂದು ಮುಂದೆ ನಿಂತು ರೂವಾರಿಗಳು ಅಂದರೆ ಇವ್ರ ಹತ್ರ ಸ್ವಲ್ಪ ಅದ್ರ ಬಗ್ಗೆ ಹೇಳುವ. ಸರ್, ಈಗ ಇದ್ರ ಬಗ್ಗೆ ಪರಿಚಯ ಮೊದಲಿನ ವೀಡಿಯೋದಲ್ಲಿ ಸಹ ಮಾಡಿದ್ವಿ. ಮತ್ತು ಆದರೂ ಹೇಳ್ತಾರೆ, ನಮ್ಮ ಹಿರೇಬೈಲಿನ ಸಂತ ಜೋಸೆಫ್ ಚರ್ಚಿನ ಫಾದರ್ ಇವರು, ಗುರುಗಳಿವರು, ಡೇವಿಡ್ ಪ್ರಕಾಶ್ ಅಂತ ಹೇಳಿ. ಸರ್, ಈಗ ಇದನ್ನೊಂದು ಆಯೋಜನೆ ಮಾಡಿದ್ದೀರಾ ಅಂದರೆ ಈಗ ಕೆಲವೊಂದು ಕಾರ್ಯಕ್ರಮ ಆಯೋಜನೆ ಅದೆಷ್ಟು ಮಹತ್ವಪೂರ್ಣ ಅಂಥದ್ದನ್ನು ತೋರಿಸುತ್ತೆ. ಈ ಬ್ಲಡ್ ಇದು ಏನು ಕ್ಯಾಂಪ್, ಬ್ಲಡ್ ಡೊನೇಟ್ ಕ್ಯಾಂಪು ಮತ್ತು ಅದೆಲ್ಲ ತುಂಬ ಒಂದು ಅದ್ಭುತ ವಿಚಾರಗಳನ್ನು, ಅಂದರೆ ಅದಕ್ಕೆ ಕಂಪ್ಯಾರಿಸನ್ ಮಾಡಲಿಕ್ಕೆ ಆಗೋದಿಲ್ಲ, ಹೋಲಿಕೆಗಳನ್ನು ಮಾಡಲಿಕ್ಕೆ ಆಗೋದಿಲ್ಲ. ಸೊ ಈ ಯೋಜನೆ ಹುಟ್ಟಿಕೊಂಡಿದ್ದು ಹೇಗೆ, ಮತ್ತು ಇದನ್ನು ಆಯೋಜನೆ ಮಾಡಿದ ನಿಮ್ಮ ಒಂದು ಸಂಸ್ಥೆ ಬಗ್ಗೆ ಹೇಳೋದಾದರೆ? ನಾವು ಕೇಳ್ತೀವಿ ಸಮಾಜದಲ್ಲಿ ನೋಡಿ, ಪ್ರಪ್ರಥಮವಾಗಿ ಎಲ್ಲ ವೀಕ್ಷಕ ಬಂಧು ಬಾಂಧವರಿಗೆ ಝೀರೋ ಮೆಮೊರೀಸ್ ಈ ಒಂದು ಚಾನಲ್ನ ಮೂಲಕ ನನ್ನ ಶುಭ ಪ್ರಣಾಮಗಳನ್ನು ಹಾರೈಸ್ತೇನೆ. ಪ್ರಭು ಯೇಸುವಿನ ನಾಮದಲ್ಲಿ ಎಲ್ಲರಿಗೂ ಕೂಡ ನಾನು ಶುಭ ಕಾಮನೆಗಳನ್ನು ಹಾರೈಸ್ತೇನೆ. ಇವತ್ತು ಸಂತ ಜೋಸೆಫರ ದೇವಾಲಯ ಹಿರೇಬೈಲು ಚರ್ಚ್ ವತಿಯಿಂದ ಮತ್ತು ನಮ್ಮ ICYM ಅಂತ ಹೇಳ್ತೀವಿ, ಇಂಡಿಯನ್ ಕ್ಯಾಥಲಿಕ್ ಯೂತ್ ಮೂವ್ಮೆಂಟ್, ಭಾರತೀಯ ಕಥೋಲಿಕ ಯುವ ಸಂಚಲನ ಅಂತ ಹೇಳಿ ನಮ್ಮ ಯುವ ಸಂಘದ ಮಿತ್ರರ ಸಹಯೋಗದೊಂದಿಗೆ ಇವತ್ತು ಈ ಒಂದು ರಕ್ತದಾನ ಶಿಬಿರ ಮತ್ತು ಉಚಿತ ನೇತ್ರ ತಪಾಸಣಾ ಶಿಬಿರವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ಮುಖ್ಯ ಕಾರಣ ಈ 2020-25 ವರ್ಷ ಯೇಸು ಸ್ವಾಮಿ ಲೋಕಕ್ಕೆ ಬಂದು 2025 ವರ್ಷ ಆಯಿತು. ಜೂಬಿಲಿ ವರ್ಷ ಅಂಥೇಳಿ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಜೂಬಿಲಿ ವರ್ಷ ಅಂಥೇಳಿ ಅಂದರೆ ಆ ದೇವಕುಮಾರ ಮತ್ತು ಆ ಭಗವಾನ್ ಪ್ರಭು ಯೇಸು ಮನುಷ್ಯ ರೂಪವನ್ನು ಧರಿಸಿ ಈ ಲೋಕಕ್ಕೆ ಬಂದು ಮನುಕುಲದ ಕಲ್ಯಾಣಕ್ಕಾಗಿ ಪ್ರಾಣವನ್ನು ಕೊಟ್ಟು ಒಂದು ಸ್ವರ್ಗ ರಾಜ್ಯ ಇಲ್ಲಿ ಸ್ಥಾಪಿತವಾಗಬೇಕಂತೇಳಿ ಬೋಧನೆ ಮಾಡಿ ಹೋದರು. ಅದರ ಒಂದು ಸ್ಮರಣಾರ್ಥವಾಗಿ, ಅವರ ಹುಟ್ಟುಹಬ್ಬದ ಸ್ಮರಣಾರ್ಥ, ಜನನೋತ್ಸವದ 2020-25 ವರ್ಷಗಳ ಸ್ಮರಣಾರ್ಥವಾಗಿ ಈ ಒಂದು ಕಾರ್ಯವನ್ನು ನಾವು ಆಯೋಜಿಸಿದ್ದೇವೆ. ಎರಡನೇದಾಗಿ ನಮ್ಮ ಹಿರೇಬೈಲ್ ದೇವಾಲಯ ಏನು ಪ್ರಸ್ತುತ ಕಟ್ಟಡ ದೋಣಿಯಾಕಾರದಲ್ಲಿದೆ ಅಂತ ಹೇಳಿ ತಾವು ನೋಡ್ತಾ ಇದ್ದೀರಾ, ಅದಕ್ಕೆ 40 ವರ್ಷಗಳು ಪೂರೈಸ್ತಾ ಇದೆ. 40 ವರ್ಷಗಳು ಅಂದರೆ ಮಾಣಿಕ್ಯ ಮಹೋತ್ಸವ, ರೂಬಿ ಜೂಬಿಲಿ ಅಂತ ಹೇಳಿ ಕರಿತೀವಿ. ಸೊ 2 ಜೂಬಿಲಿಗಳ ಸ್ಮರಣಾರ್ಥ ಈ ಒಂದು ಸಾಮಾಜಿಕ ಕಾರ್ಯ ಇವತ್ತು ಈ ಸ್ಥಳದಲ್ಲಿ ನೆರವೇರ್ತಾ ಇದೆ. ಕಳೆದ ವರ್ಷ ನಾವು ಇದನ್ನು ಮಾಡಿದ್ದೆವು. ಅಭೂತಪೂರ್ವ ಒಂದು ಪ್ರೋತ್ಸಾಹ ನಾಗರಿಕ ಬಂಧುಗಳಿಂದ ನಮಗೆ ಬಂದಿತ್ತು. ಈ ವರ್ಷವೂ ಕೂಡ ಬರ್ತಾ ಇದ್ದಾರೆ. ಈ ಒಂದು ಕಾರ್ಯ, ನಮ್ಮ ಸಾಮಾಜಿಕ ಕಾರ್ಯಕ್ಕೆ ಸ್ವಪ್ರೇರಿತರಾಗಿ ರಕ್ತದಾನ ಮಾಡುವುದು. ನಾವು ಅನ್ನದಾನ ಕೇಳಿದ್ದೀವಿ, ವಿದ್ಯಾದಾನ ಕೇಳಿದ್ದೀವಿ, ಜೀವದಾನ, ರಕ್ತ ಇದ್ರೆ ಮಾತ್ರ ಜೀವ. ಸೊ ಈ ರಕ್ತದಾನದ ಮೂಲಕ ಜೀವಗಳನ್ನು ಉಳಿಸುವ ಒಂದು ಕೈಂಕರ್ಯಕ್ಕೆ ನಮ್ಮ ಒಂದು ಕ್ರೈಸ್ತ ಸಮುದಾಯವು ಕೂಡ ಕೈ ಜೋಡಿಸ್ತಾ ಇದೆ. ನಮ್ಮ ಜೊತೆಗೆ ನಮ್ಮ ಎಲ್ಲ ನಾಗರಿಕ ಬಂಧುಗಳು, ಹಿಂದೂ ಬಾಂಧವರು, ಮುಸ್ಲಿಂ ಬಾಂಧವರು, ಕ್ರೈಸ್ತ ಬಾಂಧವರು, ಕ್ರೈಸ್ತೇತರ ಬಂಧು ಬಾಂಧವರು, ಸ್ನೇಹಿತರು, ಸಹೋದರಿಯರು ಈ ಒಂದು ಸಾಮಾಜಿಕ ಕಾರ್ಯಕ್ಕೆ ಕೈ ಜೋಡಿಸಿ ತಮ್ಮ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ. ಸೊ ಇದರ ಮೂಲಕ ಒಂದು ರಕ್ತದಾನ ಬಹಳ ಮಹತ್ತರವಾದದ್ದು. ಜೀವವನ್ನು ಉಳಿಸಲಿಕ್ಕೆ ರಕ್ತ ಬೇಕೇ ಬೇಕು. ಹಾಗಾಗಿ ನಮ್ಮ ಚಿಕ್ಕಮಗಳೂರು ಹೋಲಿ ಕ್ರಾಸ್ ಆಸ್ಪತ್ರೆಯ ಒಂದು ತಂಡ ಇಲ್ಲಿ ಬಂದಿದೆ, ವೈದ್ಯರು, ದಾದಿಯರು ಬಂದಿದೆ. ಇದರ ಜೊತೆಗೆ ಉಚಿತ ನೇತ್ರ ತಪಾಸಣಾ ಶಿಬಿರ, ಕಣ್ಣುಗಳ ಟೆಸ್ಟ್ಗಳನ್ನು ಕೂಡ ನಮ್ಮ ಅಗತ್ಯವುಳ್ಳವರು ಮಾಡಿಸ್ಕೊಂಡು ಅದರ ಪ್ರಯೋಜನವನ್ನು ಪಡ್ಕೊಳ್ಬೋದು. ಸೊ ಹಾಗಾಗಿ ಈ 2 ಜೂಬಿಲಿಯ ಸ್ಮರಣಾರ್ಥ ನಾವು ಈ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಬನ್ನಿ. ಸೊ ಈ ಕಾರ್ಯಕ್ರಮವನ್ನು ಪ್ರೋತ್ಸಾಹಿಸಿ, ಜಾತಿ ಮತ ಭೇದ ಭಾವವಿಲ್ಲದೆ ಮನುಕುಲ ನಮ್ಮ ಬಳಗ, ಮನುಕುಲ ನಮ್ಮ ಕುಟುಂಬ, ಮನುಕುಲ ನಮ್ಮ ಭ್ರಾತೃತ್ವ ಬಾಂಧವ್ಯ ಅಂತೇಳಿ ಭಾವಿಸಿ ಈ ಕಾರ್ಯಕ್ರಮ ನಡೀತಾ ಇದೆ. ಸೊ ಎಲ್ಲರೂ ಕೂಡ ಸಹಕರಿಸ್ತಾ ಇದ್ದಾರೆ. ಇಲ್ಲೇ ಹಿರೇಬೈಲು ಸುತ್ತಮುತ್ತಲ ಗ್ರಾಮದ ಭಕ್ತ ಬಂಧು ಬಾಂಧವರು ಅವರೆಲ್ಲರೂ ಕೂಡ ನಮ್ಮ ಪ್ರಣಾಮಗಳನ್ನು, ಧನ್ಯವಾದಗಳನ್ನು ದೇವಾಲಯದ ವತಿಯಿಂದ ನಾನು ಅರ್ಪಿಸ್ತೇನೆ. ಭಗವಂತ ಎಲ್ರಿಗೂ ಒಳ್ಳೆಯದನ್ನು ಮಾಡಲಿ, ಯೇಸು ಸ್ವಾಮಿ ಎಲ್ಲರನ್ನೂ ಕೂಡ ಆಶೀರ್ವದಿಸಲಿ ಅಂತೇಳಿ ನಾನು ಹಾರೈಸಿ ಪ್ರಾರ್ಥಿಸ್ತೇನೆ. ಸಂತೋಷ್. ಓಕೆ, ಥ್ಯಾಂಕ್ ಯು. ನೋಡಿ, ಅವರೊಂದು ಆಯೋಜನದ ಬಗ್ಗೆ, ಈ ರಕ್ತದಾನ ಶಿಬಿರದ ಬಗ್ಗೆ ಎಂದು ಹೇಳಿದರೆ. ಓಕೆ, ಎಲ್ಲ ಸರ್ ಆಯೋಜನೆ ಮಾಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ನಮಸ್ಕಾರಗಳು. ಎಲ್ಲ ಹೋಗಿ ಬಂದು ಈಗ ಎಂತ ಹೆದರಿ ಮಾರ ವಿಡಿಯೋ ಹಿಂದೆನೇ ಬಂದಿದ್ದಾಯ್ತು. ಈಗ ಹೆದರಿಕೆ ಹೋಯ್ತಾ? ಅವರೆಲ್ಲ ಅಷ್ಟು ಮಾಹಿತಿ ಕೊಟ್ಟ ಮೇಲೆ ಹೆದರಿಕೆ ಏನಾದ್ರು ಹೋಗಲೇಬೇಕು. ಈಗ ಸಡನ್ನಾಗಿ ಬಂದು ರಕ್ತ ಕೊಡ್ಲಿಕ್ಕೂ ಆಗಲ್ಲ. ಮತ್ತೆ ಅದಕ್ಕೆ ಕೊಡೋಕ್ಕಿಂತ ಮುಂಚೆ ಎಂತ ಸ್ವಲ್ಪ ಪ್ರಿಪ್ರೇಷನ್ ಎಲ್ಲ ಇರುತ್ತೆ. ಮತ್ತೆ ಚೆಕಪ್ ಅದು ಇದೆಲ್ಲ ಮಾಡ್ಕೊಂಡೆ ನಾವು ಕೊಡಬೇಕಾಗಿರೋದು. ಒಟ್ಟು ಬಂದು ನಾನು ಕೊಡ್ತೀನಿ, ಅವನು ಕೊಡ್ತಾನೆ ಅಂತ ಹೇಳಿ ಈಗ ನಾಳೆ ಫೋಟೋದಲ್ಲಿ ಬರುತ್ತೆ, ವಿಡಿಯೋದಲ್ಲಿ ಬರುತ್ತೆ. ಹಾಗಂತ ಕೆಲವರೆಲ್ಲ ಕೊಟ್ಟಷ್ಟು ಟೈಮ್ ಆಗಿರುತ್ತೆ. ಅದಕ್ಕಿಂತ ಬೇಗ ಕೊಡೋದಾಗ್ಲಿ, ಇಂಥ ಪೀರಿಯಡ್ ಅಂತ ಒಂದು ಇರುತ್ತಲ್ಲ, ಹೇಳ್ತಾರಲ್ಲ ಅವರೆಲ್ಲ.
ಹಾಗೆ ಈಗ ಭಯ ಅನ್ನೋದು ಈ ವಿಡಿಯೋ ನೋಡಾದ್ರೂ ಕೆಲವರಿಗೆ ಭಯ ಅನ್ನೋದು ಹೋಗ್ಲೇಬೇಕು. ಈಗ ಲೋಕಲ್ ಅಷ್ಟೊಂದು ಜನಕ್ಕೆಲ್ಲ ಗೊತ್ತಿರಲ್ಲ ಇನ್ಫಾರ್ಮೇಶನ್ ಎಲ್ಲ, ಖಾಲಿ ಬ್ಲಡ್ ಕೊಡೋದು ಮಾತ್ರ ಯೋಚನೆ ಮಾಡ್ತಿರ್ತಾರೆ. ಅವ್ರಿಗೆ ಅಲ್ಲಿ ಕೆಲವದಲ್ಲಿ ಹೇಳಿದ್ರು ನೋಡಿ, ಅಲ್ಲಿ ಟ್ಯಾಬ್ಲೆಟ್ ಈ ರೀತಿ ತೊಗೊಂಡಿರ್ತಾರೆ. ಮತ್ತು ಏನು ಈಗ ಮದ್ಯಪಾನ ಧೂಮಪಾನ ಏನಿರ್ತದೆ, ಯಾರು ಕೊಡಬೇಕು ಯಾರು ಕೊಡಬಾರ್ದು. ಮತ್ತು ಮೊದಲು ಇದರಲ್ಲಿ ಅದು ಆ ಗ್ರೂಪಲ್ಲಿ ಬ್ಲಡ್ ಇದ್ದವರು ಎಲ್ಲರಿಗೂ ಕೊಡಬೇಕು ಅಂತ ಇತ್ತು. ಬಟ್ ಈ ರೀತಿ ಆ ರೀತಿ ಇಲ್ಲ ಇವಾಗ. ಆಯಾ ಗ್ರೂಪಿನವರು ಆಯಾ ಗ್ರೂಪಿಗೆ ಅವ್ರಿಗೆ ಕೊಡಬೇಕು ಅನ್ನೋದು ಅಂಥದ್ದು. ಮತ್ತು ಇನ್ನೊಂದು ಇನ್ಫಾರ್ಮೇಷನ್ ತಿಳ್ಕೊಂಡ್ವಿ, ಬಾಕಿ ಎಲ್ಲ ಕೃತಕವಾಗಿ ಜೋಡಣೆ ಮಾಡ್ಬೋದು. ಅದು ಬ್ಲಡ್ಗೆ ಇದಾಗಬೇಕು, ಅದೇ ಗ್ರೂಪ್ನವ್ರದ್ದೇ ಆಗಬೇಕು ಅನ್ನೋದೆಲ್ಲ. ಮತ್ತು ಐ ಟೆಸ್ಟ್ ಕೂಡ ಹೌದು ಮಾಡ್ತೀನಿ. ಈ ಥರ ಒಂದು ಕಾರ್ಯಕ್ರಮ ಎಲ್ಲ ಆಯೋಜನೆ ಮಾಡೋದು ಒಂದು ಹೆಮ್ಮೆ ವಿಚಾರ ಕೂಡ. ಹೌದು, ನಮ್ಮ ಒಂದು ಸಣ್ಣ ಪುಟ್ಟ ಗ್ರಾಮದಲ್ಲಿ ಈ ಥರ ಒಂದು ನಡೀತದೆ ಅಂದರೆ ಒಳ್ಳೆ ವಿಚಾರ ಕೂಡ. ಮತ್ತು ಹೆಚ್ಚಿನ ಸುತ್ತಮುತ್ತಲಿನ ಜನರೆಲ್ಲ ಆದಷ್ಟು ಇಂಥ ಕಾರ್ಯಕ್ರಮಗಳಿಗೆ ನಾವು ಸಪೋರ್ಟ್ ಮಾಡಬೇಕು. ಶಿಬಿರ ಅಂತದಲ್ಲ, ಬಟ್ ಆಲ್ಮೋಸ್ಟ್ ಇಲ್ಲೆಲ್ಲ ರಕ್ತ ಬೇಕು ನೋಡಿ. ಈಗ ನಾವು ಕೇವಲ ರಕ್ತದಾನ ಅಂದ್ರೆ ಒಬ್ಬ ವ್ಯಕ್ತಿಯ ಜೀವ ಉಳಿಸಿದಂತಲ್ಲ, ಇಡೀ ಕುಟುಂಬವನ್ನೇ ಉಳಿಸ್ದಂಗೆ, ಹೌದು, ಇಡೀ ಪೀಳಿಗೆನೇ ಬೆಳೆಸ್ದಂಗೆ ಆಗುತ್ತೆ ನಾವು. ಹೌದು ಹೌದು ಅಲ್ವಾ? ಈಗ ಅಂತೂ ಈಗ ಭಯ ಹೋಯ್ತು. ನೆಕ್ಸ್ಟ್ ಈಗ ಅಲ್ಲ, ಅಮಿತಾಬ್ ಬಂದಿದ್ದ, ಜ್ಯೂಸ್ ಕೊಡ್ತಾರೆ ಅಂತೇಳಿ ರಕ್ತ ಕೊಡ್ಲಿಕ್ಕೆ ಬಂದಿದ್ದೆ. ಹೌದು, ನಮಗೆ ಈಗ ಜ್ಯೂಸ್ ಎಲ್ಲ ಕೊಟ್ಟಿದ್ದಾರೆ. ನೀವು ಕೊಡ್ಲಿಲ್ವಾ? ನೀವು ಕೊಡೋದಿಲ್ವಾ? ನೆಕ್ಸ್ಟ್ ಒಬ್ರು ಕೇಳಿದ್ದಾರೆ ರಕ್ತ ಕೊಡು ಅಂತ. ಇಲ್ಲ, ಆ ರೀತಿ ಏನಿಲ್ಲ. ನನಗೂ ಸ್ವಲ್ಪ ಹೆಲ್ತ್ ಇಶ್ಯೂ ಇದೆ. ಇವರು ಲಾಸ್ಟ್ ಒಂದು ಎಷ್ಟು 2 ಮಂತ್ ಆಯ್ತು ನೀವು ಕೊಟ್ಟಲ್ಲ, ಹಾಗಾಗಿ ಕೊಡಲಿಕ್ಕೆ ಇಲ್ಲ. ಇಲ್ಲಾಂದರೆ ಕೊಡ್ತಿದ್ರು. ನನಗೂ ಸ್ವಲ್ಪ ಹೆಲ್ತ್ ಇಶ್ಯೂ ಇರೋದ್ರಿಂದ ಕೊಡ್ಲಿಕ್ಕೆ ಆಗೋದಿಲ್ಲ. ಈಗ ಹೆಲ್ತ್ ಇಶ್ಯೂ ಇದ್ದವರು ಕೊಡಲೇಬಾರ್ದು ಆ್ಯಕ್ಚುಲಿ. ಹೌದು, ಅದು ತುಂಬ ಸಮಸ್ಯೆ ಆಗ್ತದೆ. ಅಲ್ಲಿಗೆ ಹೋಗುವ. ಅವರಿಗೊಂದು ಧನ್ಯವಾದ ಹೇಳ್ತಾ. ಹೌದು, ಆಯೋಜನೆ ಮಾಡಿದವರಿಗೂ, ಮತ್ತು ಯಾರೆಲ್ಲ ಬ್ಲಡ್ ಡೊನೇಟ್ ಮಾಡಿದ್ದಾರೆ ಅವರಿಗೂ, ಮತ್ತು ಹಾಸ್ಪಿಟ್ಲ್ ಏನು ಅದನ್ನು ಒಂದು ಹೋಲಿ ಕ್ರಾಸ್ ಹಾಸ್ಪಿಟಲ್ ಏನಿದೆ ಅವ್ರಿಗೆ ಕೂಡ ಒಂದು, ಮತ್ತು ಅವ್ರದ್ದು ಅದರಲ್ಲಿ ಕೆಲವುದೆಲ್ಲ ಇದೆ ಅಂತ ಉಚಿತ ತಪಾಸಣೆಗಳಾಗಲಿ, ಕೆಲವೊಂದೆಲ್ಲ ಕಾರ್ಯಕ್ರಮಗಳಿದೆ, ಆರೋಗ್ಯ ಸಂಬಂಧಪಟ್ಟದೆಲ್ಲ ಇದೆ. ಮೂಳೆ ಅದು ಇದೆಲ್ಲ ಚೆಕ್ ಮಾಡಿಸ್ತಾರಂತೆ, ಅದು ಉಚಿತವಾಗಿ. ಶಿಬಿರ ಮತ್ತು ನೇತ್ರ ತಪಾಸಣಾ ಶಿಬಿರ ಏನಿದೆ, ICYM ಹಿರೇಬೇಲ್ ಘಟಕದವರು ಇದೇ ತಂಡ ಇದೆ ಇಲ್ಲಿ. ಸೊ ಅವರಿಗೊಂದು ಈ ಒಂದು ಆಯೋಜನೆ ಮಾಡಿದ್ದಕ್ಕೆಲ್ಲ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ ನಮ್ಮ ಝೀರೋ ಮೆಮರೀಸ್ ಕಡೆಯಿಂದ ಹಾಗೂ ನಮ್ಮ ನಾವಿಕ ಮಹಾಶಯರ ಕಡೆಯಿಂದ. ಧನ್ಯವಾದಗಳು. ಅದ್ಭುತ ಒಂದು ಕಾರ್ಯಕ್ರಮ ಕೂಡ ನಡೆಸ್ಕೊಡ್ತಾ ಇದ್ದೀರಾ. ಒಳ್ಳೆಯದಾಗಲಿ, ಇನ್ನು ಮುಂದೆ ಸಹ ಈ ರೀತಿ ನಡ್ಕೊಂಡು ಬರಲಿ ಅಂತ ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು. ಸೊ ಇವತ್ತಿನ ಈ ನೇತ್ರ ತಪಾಸಣಾ ಹಾಗೂ ರಕ್ತದಾನ ಶಿಬಿರ ಏನಿದೆ, ಇದನ್ನು ಬಂದು ಸಂತೋಷ್ ಹಾಗೂ ಪವನ್ ಝೀರೋ ಮೆಮರೀಸ್ ಇವರು ಒಂದು ಲೈವ್ ಕವರೇಜ್ ವಿಡಿಯೋ ಕವರೇಜ್ ಮಾಡಿದ್ದಾರೆ. ಇವರಿಗೆ ತುಂಬ ನಾವೊಂದು ಧನ್ಯವಾದಗಳನ್ನು ಹೇಳಬೇಕು. ಯಾಕಂದರೆ ಇಲ್ಲಿ ಹಿರೇಬೇಲ್ ಸುತ್ತಮುತ್ತ ಅಂತ ಹೇಳಿದ್ರು, ಮೂಡಿಗೆರೆಯಲ್ಲಿ ಎಲ್ಲಿ ಸುತ್ತಮುತ್ತದಲ್ಲಿ ಒಂದು ಒಳ್ಳೆ ಇನ್ಫಾರ್ಮೇಷನ್ ಚಾನಲ್ ಇವ್ರದ್ದು. ಯಾಕಂದರೆ ಯಾವುದೇ ಒಂದು ಇವೆಂಟ್ ಆದ್ರೂ ಏನೇ ಆದ್ರೂ ತುಂಬ ಚೆನ್ನಾಗಿ ಇದನ್ನು ಒಂದು ನಿರೂಪಿಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ, ಸಂತೋಷ್ ಹಾಗೂ ಪವನ್ ಅವರಿಗೆ. ಹಾಗೂ ಇನ್ನೊಂದು ಒಳ್ಳೆಯ ವಿಚಾರ ಏನಂತ ಹೇಳಿದರೆ, ನಾವು ಇವರು ನಮ್ಮ ಝೀರೋ ಮೆಮರೀಸ್ ಚಾನೆಲ್ 2000 ಸಬ್ಸ್ಕ್ರೈಬರ್ಗಳನ್ನು ಪೂರ್ಣಗೊಳಿಸಿದ್ದಾರೆ. ಸೊ ಇದಕ್ಕೆ ಇವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ, ಸಂತೋಷ್ ಮತ್ತು ಪವನ್. ಯಾಕಂದರೆ ಇದು ತುಂಬ ಒಂದು ಕಡಿಮೆ ಒಂದು ಸಮಯದಲ್ಲಿ, ಆದರೆ ಇವ್ರದ್ದು ಅಷ್ಟೇ ಹಾರ್ಡ್ ವರ್ಕ್ ಇದೆ. ಇವರು ಮಾಡೋ ಪ್ರತಿಯೊಂದು ಇವರ ಥಂಬ್ನೇಲ್ ಆಗಲಿ, ಏನೇ ಒಂದು ವಿಡಿಯೋ ಕ್ವಾಲಿಟಿ ಕಂಟೆಂಟು, ಇದು ಬ್ಯೂಟಿಫುಲ್ ಆಗಿ ಒಂದು ಒಳ್ಳೆಯ ಕಂಟೆಂಟ್ ಮಾಡ್ತಾರೆ ಇವರು. ಸೊ ಅದಕ್ಕೋಸ್ಕರ ಇವರು ನನಗೆ ಇದರಲ್ಲೆಲ್ಲ ಒಳ್ಳೆ ಸಪೋರ್ಟ್ ಉಂಟು ಇವರಿಗೆ. ಹೀಗೆ ನೀವು ಎಷ್ಟು ಜನ ನೋಡ್ತಾ ಇದ್ದೀರಾ ಇಲ್ಲಿ ವ್ಯೂವರ್ಸ್, ನಾನು ನಿಮಗೆ ಹೇಳೋದೊಂದೇ, ಇಂಥ ಒಂದು ಒಳ್ಳೊಳ್ಳೆ ಚಾನೆಲ್ಗಳನ್ನು ಸಪೋರ್ಟ್ ಮಾಡಿ, ಪ್ರೋತ್ಸಾಹ ಮಾಡಿ, ಶೇರ್ ಮಾಡಿ. ನೀವು ಎಷ್ಟು ಶೇರ್ ಮಾಡ್ತೀರಾ, ಕಮೆಂಟ್ಸ್ ಹಾಕ್ತೀರಾ, ಇದರಿಂದ ನಿಮ್ಮ ಚಾನಲ್ಗೆ ಒಳ್ಳೆ ರೀಚ್ ಆಗುತ್ತೆ. ರೀಚ್ ಆದ್ದರಿಂದ ಈ ಮೇನ್ ಏನು ಒಂದು ನಾನು ಹೇಳೋದಂತ ಹೇಳಿದರೆ, ನಿಮ್ಮ ಈ ರೀಚಿಂದ ಎಲ್ಲರಿಗೂ ಗೊತ್ತಾಗುತ್ತೆ ಹಿರೇಬೇಲ್ನಲ್ಲಿ ಏನು ಆಗ್ತಾ ಇದೆ. ಇದಕ್ಕಿಂತ ಮುಂಚೆ ಹಿರೇಬೇಲ್ ಒಂದು ಪುಟ್ಟ ಗ್ರಾಮ. ಸೊ ಈಗ ಹಿರೇಬೇಲಲ್ಲಿ ಆಗೋ ವಿಚಾರಗಳು ನಾವು ಹೊರಗಡೆ ಎಲ್ಲ ಗೊತ್ತಾಗ್ತದೆ, ಹೊರಗಡೆ ಎಲ್ಲ ವ್ಯೂವರ್ಸ್ ಇದ್ದಾರೆ ಇದಕ್ಕೆ. ಸೊ ಹೀಗೆ ಇದೊಂದು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಒಂದು ಒಳ್ಳೆ ಇನ್ಫೋ ಕೊಡೋದಕ್ಕಾಗಿ ನಾವು ಝೀರೋ ಮೆಮರೀಸ್ಗಳಿಗೆ ಥ್ಯಾಂಕ್ ಯು ಅನ್ನು ಹೇಳ್ತಾ ಇದ್ದೇವೆ. ಓಕೆ, ಥ್ಯಾಂಕ್ ಯು. ಕೊನೆಯದಾಗಿ ಓಕೆ, ಈಗ ನಮ್ಮ ಚಾನಲ್ ಬಗ್ಗೆ ಕೂಡ ಒಂದು ಮಾತುಗಳನ್ನು ಹಂಚಿಕೊಂಡ ನಿಮ್ಮ ಒಂದು ತಂಡಕ್ಕೆ ಧನ್ಯವಾದಗಳನ್ನು ಹೇಳ್ತಿದ್ದೇನೆ. ಹಾಗೆ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳು ಬರಲಿ. ಕೊನೆಯದಾಗಿ ನಾವು ಹೇಳೋದು ಪವನ್ ಅವರೇ, ಎಂತ ಹೇಳಿ, live each and every moment of your life because one day everything comes into ಝೀರೋ ಮೆಮರೀಸ್ ಅಂತ ಹೇಳ್ತಾ ಈ ವಿಡಿಯೋನ ಜೈ ಜಂಬುಸ್ಕಾ.